ಈಗ ಬರ್ರಿ 5 ಮಾರ್ಕ್ಸ್ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಏನೈತಿರಿ ಅಂತ. ಕ್ವಶನ್ ನಂಬರ್ 2. ಮಿಸ್ಟರ್ ಜಾನ್ಸನ್ occupies a room in the Ashoka Hotel, New Delhi, 5-star hotel. Okay, on 11/11/2023. Okay, date ನೋಡ್ರಿ ಇದು ಡೇಟ್ 11/11/2023 at 10 AM. at 10 AM. 10 AM ಅಂದ್ರೆ ಏನ್ರಿಪ್ಪ? ಬೆಳಗ್ಗೆ 10 ಗಂಟೆ. ತಾರೀಕು ಏನ್ರಿ? 11 ತಾರೀಕು 11 ತಿಂಗಳ 2023. ಟೈಮ್ ಏನ್ರಿ? ಬೆಳಗ್ಗೆ 10 ಗಂಟೆ. ಓಕೆ, ಆಸ್ ಪರ್ ಯುರೋಪಿಯನ್ ಪ್ಲಾನ್ at rupees 1600 for a stay of every 24 hours. 24 hours ಅಂದ್ರೆ 1 day ಟೋಟಲ್ ಏನ್ರಿ? 24 hours ಅಂದ್ರೆ ಏನ್ರಿ? ಟೋಟಲ್ 1 day. 1 day or part thereof. You are required to compute the amount. Amount payable by Mr. Johnson. Compute the amount payable by Mr. Johnson in each of the following circumstances, assuming that the service charge, andre service tax or GST, service tax or service charge at a 10% is also levied by the hotel in addition to the room rent. Room rent. Okay, condition nodri, condition small a. If he check out at 5 p.m. on 11/11/2023. If he check out at 9 a.m. on 12/11/2023. If he check out at 2 p.m. on 12/11/2023. If he check out at 10 p.m. on 12/11/2023. ಇದು ಏನ್ರಿ? ಟೈಮಿಂಗ್ಸ್ ಮತ್ತು ಡೇಟ್ಸ್. ಇದು ಏನ್ರಿ? ಎಲ್ಲದು 5 PM 5. ಇದು ಎಲ್ಲ ಏನ್ರಿ? ಟೈಮಿಂಗ್ಸ್. ಇದು ಏನ್ರಿ? ಎಲ್ಲ ಡೇಟ್ಸ್ ಇದು. ಓಕೆ, ಚೆಕ್ ಇನ್ ಯಾವಾಗ ಮಾಡ್ತಾನ್ರಿ? ಅಂದ್ರೆ ಹೋಟೆಲ್ನಾಗ ಇರ್ಬೇಕಲ್ಲ, ಹೌದಲ್ಲ ಏನ್ರಿ? ಬುಕಿಂಗ್ ಲಾಡ್ಜ್, ಹೋಟೆಲ್ ಓರ್ ಲಾಡ್ಜ್ ಅಲ್ಲೇ ಇರ್ಬೇಕು. ಅಂದ್ರೆ ಏನು ಮಾಡ್ತಾನ್ರಿ? ಚೆಕ್ ಇನ್ ಮಾಡ್ತಾನ್ರಿ. ಚೆಕ್ ಇನ್ ಯಾವಾಗ್ರಿದ್ದು? ಚೆಕ್ ಇನ್ ಯಾವಾಗ ಮಾಡ್ತಾನ್ರಿ? 11/11/2023 ಚೆಕ್ ಇನ್ ಮಾಡ್ತಾನ್ರಿ. ಡೇಟ್ ಇದು. ಟೈಮಿಂಗ್ ಏನ್ರಿ? 10 AM. ಓಕೆ, ಇದು ಡೇಟ್, ಇದು ಟೈಮ್. ಸಪೋಸ್ ಅವ್ರದ್ದು ಪರ್ ರೂಮ್ ರೆಂಟ್ ಒನ್ ಡೇ ರೂಮ್ ರೆಂಟ್ ಎಷ್ಟಿದ್ರಿಪ್ಪ? 1 ರೂಮ್ಗೆ ರೆಂಟ್ ಎಷ್ಟಿದ್ರಿಪ್ಪ? 1600. ಓಕೆ, ಆಮೇಲೆ ಟೈಮಿಂಗ್ ಎಷ್ಟ್ರಿ? ಟೈಮಿಂಗ್ ಅಲ್ಲಿ ಇರ್ಬೇಕಂದ್ರೆ, ರೂಮಲ್ಲೇ ಇರ್ಬೇಕಂದ್ರೆ ಏನ್ರಿ? 24 hours. 24 hoursಗೆ ರೂಮ್ ರೆಂಟ್ ಎಷ್ಟ್ರಿಪ್ಪ? 1600. ಓಕೆ, ಬರ್ರಿ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಕಂಪ್ಯೂಟ್ ದ ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಜಾನ್ಸನ್ಸ್. ನೀವು ಇದು ಕ್ಯಾಲ್ಕುಲೇಟ್ ಮಾಡ್ಬೇಕು ಈಗ. ಓಕೆ, ಸರ್ವಿಸ್ ಚಾರ್ಜ್ ಎಷ್ಟೈತ್ರಿ? 10% ಐತ್ರಿ ಸರ್ವಿಸ್ ಚಾರ್ಜ್. ಎಕ್ಸ್ಟ್ರಾ ಚಾರ್ಜ್ ಏನ್ರಿ? ಎಕ್ಸ್ಟ್ರಾ ಚಾರ್ಜ್ ಎಷ್ಟ್ರಿ? 10%. ಇದು ಚೆಕ್ಔಟ್. ಚೆಕ್ ಇನ್ ಅಂದರೆ ಒಳಗೆ ಹೋಗ್ತಾನ್ರಿ, ಹೋಟೆಲ್ ಒಳಗೆ ಹೋಗ್ತಾನ್ರಿ. ಓಕೆ, ರೂಮಲ್ಲೇ ಇರ್ಬೇಕಂತ, ಅದಕ್ಕೆ ಇದು ಚೆಕ್ ಇನ್. ಚೆಕ್ಔಟ್ ಅಂದರೆ ರೂಮ್ ಬಿಟ್ಟು ಹೊರಗೆ ಬರ್ತಾನ್ರಿ, ಚೆಕ್ಔಟ್ ಅಂದರೆ. ಓಕೆ, ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಶುರು ಮಾಡೋಣ್ರಿ, ಬರ್ರಿ. ಕಂಪ್ಯೂಟ್ ಅಂದರೆ ಕಂಪ್ಯೂಟೇಷನ್ ಆಫ್ ದಿ ಅಮೌಂಟ್ ಪೇಯಬಲ್. ಇಲ್ಲಿ ಅವರು ಕೊಟ್ಬಿಟ್ಟಾರಿಪ್ಪ ಕಂಪ್ಯೂಟೇಷನ್ ಆಫ್ ದಿ, ಇಲ್ಲ ಕಂಪ್ಯೂಟ್ ಕೊಟ್ಟಾರೆ, ನೀವು ಕಂಪ್ಯೂಟೇಷನ್ ಆಫ್ ದಿ ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಜಾನ್ಸನ್. ಬರೀರಿ, ಅದು ಅವ್ರು ಏನು ಕೊಟ್ಟ ನೋಡ್ರಿ, ಅದು ಬರೀರಿಲ್ಲ. Computation of the amount payable by Mr. Johnson. ಇಲ್ಲೇ ನೋಡ್ರಿಪ್ಪ, ಇಲ್ಲಿ ಭಾಳ ಇಂಪಾರ್ಟೆಂಟ್. 24 hours ಅಲ್ಲ ಇದು, 24 hours. ಸಿಸ್ಟಮ್ ಆಫ್ 24 hours ಅಂತ ಹೇಳಬೇಕು. 24 hours. ಓಕೆ, ಸಿಸ್ಟಮ್ ಆಫ್ 24 hours. ಓಕೆ, ಸ್ವಲ್ಪ ಹೋಟೆಲ್ಸಲ್ಲಿ ಏನ್ರಿಪ್ಪ? 12 hours ಟೈಮಿಂಗ್ ಏನ್ರಿ? 12 hours. ಸ್ವಲ್ಪ ಹೋಟೆಲ್ಸಲ್ಲಿ ಏನ್ರಿಪ್ಪ? 24 hours ಟೈಮಿಂಗ್ ಏನ್ರಿ? 24 hours 1 day. ಆ ಥರ ಇದು ಇದು ಬರೀಬೇಕ್ರಿ, ಈ ಟೈಪ್. ಸರಿ, ಈಗ ನೋಡ್ರಿಪ್ಪ, ಫಸ್ಟ್ ಕಾಲಮ್ ಏನ್ರಿ? ಪರ್ಟಿಕ್ಯುಲರ್ಸ್. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್. ನೋಡ್ರಿ ಇಲ್ಲೇ ಕಾಲಮ್ಸ್ ಎಷ್ಟು ಹಾಕ್ಬೇಕು ನೋಡ್ರಿಪ್ಪ. ಫಸ್ಟ್ ನಾರ್ಮಲ್ ಕಾಮನ್ ಕಾಲಮ್ ಏನ್ರಿ? ಪರ್ಟಿಕ್ಯುಲರ್ಸ್. ಆಮೇಲೆ ಕಂಡೀಷನ್ಸ್ ಬೇಸ್ ಮೇಲೆ ಎಷ್ಟು ಕಂಡೀಷನ್ಸ್ ಐತ್ರಿ ಇಲ್ಲಿ? ABCD ಅಂದ್ರೆ 4 ಕಂಡೀಷನ್ಸ್, 4 ಕಾಲಮ್ ABCD. ಸಪೋಸ್ ಈ ಕಂಡೀಷನ್ ಕೊಟ್ಬಿಟ್ಟಾರಿ, ಎಕ್ಸ್ಟ್ರಾ ಕಾಲಮ್ ಇ ಅಂತ ಹಾಕ್ಬೇಕಿಲ್ಲ. ಪರ್ಟಿಕ್ಯುಲರ್ಸ್
ಎ ಬಿ ಸಿ ಡಿ ಎ ಬಿ ಸಿ ಡಿ ಮತ್ತು ಇ ಕೊಟ್ಬಿಟ್ಟಾರಿಲ್ಲ ಬಾಜು ಒಂದು ಕಾಲಮ್ ಇ ಅಂತ ಆ ಥರ ಎಷ್ಟು ಕಂಡೀಷನ್ ಕೊಡ್ತಾನೆ ನೋಡಿ ಅಷ್ಟು ಕಾಲಮ್ಸ್ ಆಗಬೇಕಿಲ್ಲ. ಇದು ಸಿಂಪಲ್ ಟೆಕ್ನಿಕ್, ನನ್ನ ಪ್ರಕಾರ ಇದು ಸಿಂಪಲ್ ಟೆಕ್ನಿಕ್. ಫಸ್ಟ್ ಪರ್ಟಿಕ್ಯುಲರ್ಸ್ ಈಗ ಬರ್ರಿಪ್ಪ ಏನ್ರಿ ಎ ಅಲ್ಲ ಇದು ಎ ಬರ್ರಿ ಇಲ್ಲೇ ಎ ಅಂತ ಕಂಡೀಷನ್ ಅಲ್ಲ ಅದು ಎ ಇಲ್ಲೇ ಬರಿಬೇಕ್ತೀರಿ ಇಲ್ಲೇ ಬರ್ರಿ ಚೆಕ್ಔಟ್ ಎಟ್ ಎ ಬಿ ಸಿ ಬರ್ರಿಪ್ಪ ಓಕೆ ಪರ್ಟಿಕ್ಯುಲರ್ಸ್ ಎ ಬಿ ಸಿ ಡಿ ತಿಳಿತೀರಿ ಪರ್ಟಿಕ್ಯುಲರ್ಸ್ ಒಂದು ಕಾಲಮ್ ರೀ ಆಮೇಲೆ ಎ ಬಿ ಸಿ ಡಿ ಆತಲ್ಲ ನಾ ಕಾಲಮ್ಸ್ ಓಕೆ ಹಾಂ ಏನು ಡೌಟ್ಸ್ ಐತ್ರಿ ಕೇಳ್ರಿಪ್ಪ ಈಗ ಫಸ್ಟ್ ಕಾಲಮ್ ನೋಡಿ ಕಂಪ್ಯೂಟೇಷನ್ ಆಫ್ ದಿ ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಜಾನ್ಸನ್ ಸಿಸ್ಟಮ್ ಆಫ್ 24 ಈಗ 12 ಅವರ್ಸ್ ಕೊಟ್ಬಿಟ್ಟಾರಿಲ್ಲ 12 ಅವರ್ಸ್ ಅವಾಗ ಏನು ಮಾಡ್ತೀರಿ ಸಿಸ್ಟಮ್ ಆಫ್ 12 ಅವರ್ಸ್ ಈಗ 24 ಅವರ್ಸ್ ಐತ್ರಿ ಅದಕ್ಕೆ ಸಿಸ್ಟಮ್ ಆಫ್ 24 ಅವರ್ಸ್ ಪರ್ಟಿಕ್ಯುಲರ್ಸ್ ಆಮೇಲೆ ಕಂಡೀಷನ್ಸ್ ನೋಡ್ಬೇಕು 1 2 3 4 ಅಂದರೆ ಏನ್ರಿಪ್ಪ ಎ ಯಾವುದು ಕೊಟ್ಬಿಟ್ಟಾರಿ ಎ ಬಿ ಸಿ ಡಿ ಈ ಕೊಟ್ಟಿದ್ರೆ ಬಾಜು ಒಂದು ಕಾಲಮ್ ಡಿ ಇ ಅಂತ ಓಕೆ ಬರ್ರಿ ಇದು ಆತಲ್ರಿ ಏನು ಡೌಟ್ಸ್ ಐತ್ರಿ ಫಸ್ಟ್ ಏನು ಮಾಡ್ತಾನೆ ರೀ ಹೋಟೆಲ್ನಾಗ ಇರ್ಬೇಕಂದ್ರೆ ಲಾಜಿಂಗ್ ಮಾಡ್ಬೇಕಂದ್ರೆ ಏನು ಮಾಡ್ತಾನೆ ರೀ ಫಸ್ಟ್ ಚೆಕ್ ಮಾಡ್ತಾನೆ ರೀ ಚೆಕ್ ಇನ್ ಆಮೇಲೆ ಚೆಕ್ಔಟ್ ಎರಡು ಕೆಲಸ ಬರೀ ಏನ್ರಿ ಚೆಕ್ ಇನ್ ಆದಮೇಲೆ ಮತ್ತು ಚೆಕ್ಔಟ್ ಓಕೆ ಚೆಕ್ ಇನ್ ಅಂದರೆ ರೂಮ್ನಾಗ ಹೋಗ್ಬೇಕು ಚೆಕ್ಔಟ್ ಅಂದರೆ ರೂಮ್ ಬಿಟ್ಟು ಹೊರಗೆ ಬರ್ಬೇಕು ಹೌದಲ್ಲ ಅದು ಬರ್ರಿ ಫಸ್ಟ್ ಚೆಕ್ ಇನ್ ಬರೀಲಿ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಇದು ಭಾಳ ಇಂಪಾರ್ಟೆಂಟ್ ಇದು ಏನ್ರಿ ಫಸ್ಟ್ ಚೆಕ್ ಇನ್ ಔಟ್ ಇನ್ ಅಂದರೆ ಹೋಗ್ಬೇಕು ಔಟ್ ಅಂದರೆ ಹೊರಗೆ ಬರ್ಬೇಕು ಏನ್ರಿ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಬರ್ರಿ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಯಾವಾಗ ಚೆಕ್ ಇನ್ ಮಾಡ್ತಾನೆ ರೀ ಅವ ಡೇಟ್ ಫಸ್ಟ್ ಏನ್ರಿ ಡೇಟ್ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಫಸ್ಟ್ ಏನ್ರಿ ಡೇಟ್ ಬರಿಬೇಕು ಏನ್ರಿ 11/11/2023 ಹೌದಲ್ಲ ಎಲ್ಲರಿಗೂ ಕಾಮನ್ ಅದು ಚೆಕ್ ಇನ್ ಯಾವಾಗ ರೀ 11/11/2023 ಕರೆಕ್ಟಾ 11/11/2023 ಟೈಮಿಂಗ್ ಏನ್ರಿಪ್ಪ ಎಟ್ 10 AM at 10 AM ಮಾರ್ನಿಂಗ್ 10 AM ಮಾರ್ನಿಂಗ್ ರೀ ಹೌದಲ್ಲ ಚೆಕ್ ಇನ್ ಟೈಮ್ ಇದು ಚೆಕ್ ಇನ್ ಟೈಮ್ ಟೋಟಲ್ ಎಲ್ಲರಿಗೂ ಸೇಮ್ ರೀ 11/11/2023 at 10 AM ಇದು ಹಾಕ್ಬಿಡ್ತೇನೆ ರೀ ಓಕೆ 11/11/2023 at 10 AM ಎಲ್ಲರಿಗೂ ಕಾಮನ್ ಆಯ್ತು at 10 AM ಹಾಂ ನೋಡ್ರಿಪ್ಪ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ 11/11/23 ಎಲ್ಲರಿಗೂ ಸೇಮ್ ರೀ 11/11/23 ಆಮೇಲೆ ಟೈಮಿಂಗ್ ಏನು ರೀ 10 AM ಎಲ್ಲರಿಗೂ ಸೇಮ್ ಓಕೆ ಇದು ಆತು ರೀ ಈಗ ಚೆಕ್ಔಟ್ ಬರ್ರಿ ಚೆಕ್ಔಟ್ ಚೆಕ್ ಇನ್ ಆತು ರೀ ಈಗ ಚೆಕ್ಔಟ್ ಬರ್ರಿ ಚೆಕ್ ಔಟ್ ಚೆಕ್ ಇನ್ ಚೆಕ್ ಔಟ್ ಡೇಟ್ ಆ್ಯಂಡ್ ಟೈಮ್ ಇದು ಚೆಕ್ ಇನ್ ಮೇಲೆ ಇದು ಚೆಕ್ಔಟ್ ಡೇಟ್ ಆ್ಯಂಡ್ ಟೈಮ್ ಯಾವಾಗ ಚೆಕ್ಔಟ್ ಮಾಡ್ತಾನೆ ರೀ ಕಂಡೀಷನ್ ಬೇಸ್ ಮೇಲೆ ಫಸ್ಟ್ ಎ ಕಂಡೀಷನ್ ಬರ್ರಿ ಚೆಕ್ಔಟ್ ಎ ಕಂಡೀಷನ್ ಬಿ ಕಂಡೀಷನ್ ಸಿ ಕಂಡೀಷನ್ ಡಿ ಕಂಡೀಷನ್ ಬರ್ರಿ ಫಸ್ಟ್ ಎ ಕಂಡೀಷನ್ ಅಲ್ಲ ಅದು ಇಫ್ ಹಿ ಚೆಕ್ಔಟ್ ಎಟ್ 5 PM ಟೈಮ್ ಇದು 5 PM ಆನ್ 11/11/2023 11/11 ಅದದು 11/11/2023 ಬರ್ರಿ ಇಲ್ಲೇ 11/11/2023 ಎಟ್ ಟೈಮಿಂಗ್ ಏನ್ರಿ ಇದು ಎಟ್ 5 PM at 5 PM ಓಕೆ 5 PM ಹಾಂ ನೆಕ್ಸ್ಟ್ ಎ ಕಂಡೀಷನ್ ಮುಗಿತ್ರಿ ಎ ಕಂಡೀಷನ್ 11/11/23ಗೆ ಆಮೇಲೆ ಚೆಕ್ಔಟ್ ಯಾವಾಗ ಮಾಡ್ತಾನೆ ರೀ 5 PM ಓಕೆ ಮುಗಿತಲ್ಲ ಇದು ನೆಕ್ಸ್ಟ್ ಬಿ ಕಂಡೀಷನ್ ಬರ್ರಿ ಬಿ ಕಂಡೀಷನ್ ಚೆಕ್ಔಟ್ ಏನ್ರಿ 12/11/2023 12 ಬರ್ರಿ ಇರಲಿ 12/11/2023 ಟೈಮಿಂಗ್ ಏನ್ರಿ ಎಟ್ 9 AM at 9 AM ಓಕೆ ಬಿ ಕಂಡೀಷನ್ ಮುಗಿತ್ರಿ ಈಗ ಸಿ ಕಂಡೀಷನ್ ಬರ್ರಿ ಸಿ ಕಂಡೀಷನ್ ಡೇಟ್ ರೀಪ 12/11/2023 12/11/2023
ಟೈಮಿಂಗ್ ರೀ ಸಿ ಕಂಡೀಷನ್ 2 PM at 2 PM. at 2 PM ಕರೆಕ್ಟಾ? ಸಿ ಕಂಡೀಷನ್ ಮುಗೈತಿ. ಈಗ ಡಿ ಕಂಡೀಷನ್ ಡೇಟ್ ರೀಪ 12/11/2023 12/11/2023 ಟೈಮಿಂಗ್ ರೀ 10 PM 10 PM ನೋಡ್ರಿ ಇಲ್ಲಿ PM at 10 PM. ಚೆಕ್ಔಟ್ ಟೈಮ್ ಆತ್ರಿ ನೋಡ್ರಿಪ್ಪ. ಫಸ್ಟ್ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಬರ್ರಿ. ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಡೇಟ್ ಇದು 11/11/23 ಎಲ್ಲರಿಗೂ ಸೇಮ್ ರೀ. ಆಮೇಲೆ ಟೈಮಿಂಗ್ at 10 AM ಎಲ್ಲರಿಗೂ ಸೇಮ್ ರೀ. ಓಕೆ, ಚೆಕ್ ಇನ್ ಟೈಮ್ ಒಂದೈತಿ ರೀ. ಆಮೇಲೆ ಚೆಕ್ಔಟ್ ಡೇಟ್ ಆ್ಯಂಡ್ ಟೈಮ್ ಕಂಡೀಷನ್ ಬೇಸ್ ಮೇಲೆ ಎ ಕಂಡೀಷನ್ ಚೆಕ್ಔಟ್ ಡೇಟ್ 11/11/23 ಟೈಮಿಂಗ್ 5 PM ಆತಲ್ಲ. ಎ ಕಂಡೀಷನ್ ಮುಗಿತ್ರಿ. ಬಿ ಕಂಡೀಷನ್ ಬರ್ರಿ 12/11/23 ಟೈಮಿಂಗ್ 9 AM ಬಿ ಕಂಡೀಷನ್ ಮುಗಿತ್ರಿ. ಸಿ ಕಂಡೀಷನ್ ಬರ್ರಿ 12/11/23 ಟೈಮಿಂಗ್ 2 PM ಮುಗಿತ್ರಿ ಸಿ ಕಂಡೀಷನ್. ಡಿ ಕಂಡೀಷನ್ ಬರ್ರಿ 12/11/23 ಟೈಮಿಂಗ್ 10 PM ಮುಗಿತ್ರಿ. ಓಕೆ, ಈ ಥರ ಮಾಡ್ಬೇಕ್ರಿ. ಈ ಥರ ಮಾಡ್ಬೇಕು. ಏನು ಡೌಟ್ಸ್ ಇದೆ ರೀ? ಹಾಂ, ಈಗ ನೋಡ್ರಿ ನೆಕ್ಸ್ಟ್ ಇದು ಆದಮೇಲೆ ಥರ್ಡ್ ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್. ಇದು ಬರೀರಿ ಏನ್ರಿ? ಫಸ್ಟ್ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್, ಆಮೇಲೆ ಚೆಕ್ಔಟ್ ಡೇಟ್ ಆ್ಯಂಡ್ ಟೈಮ್, ಆಮೇಲೆ ನೋಡ್ರಿಪ್ಪ ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್. ಎಷ್ಟು ಡೇಸ್ ಸ್ಪೆಂಡ್ ಮಾಡ್ತಾನೆ ರೀ ಹೋಟೆಲಲ್ಲೇ. ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್ ಬರ್ರಿ. ಈಗ ನೋಡ್ರಿ ಈಗ ನಂದು ಎಕ್ಸಾಂಪಲ್ ಹೇಳ್ತೀನಿ. ರೀ ಏನ್ರಿಪ್ಪ, ಇವತ್ತು ಮಂಡೇ ಡೇಟ್ ಎಷ್ಟೈತ್ರಿಪ್ಪ? ಮಂಡೇ ಇವತ್ತು ಸಪೋಸ್ ನಾನು ಡೇಟ್ ಇರ್ತೇನೆ ರೀಪ್ಪ. ಫಸ್ಟ್ ಜೂನ್ 24 ಮಂಡೇ ರೀ. ಮಂಡೇ 1 June 2024 ಡೇಟ್ ಐತ್ರಿ. ಏನ್ರಿಪ್ಪ, ಈಗ ನಾ ಸ್ಟೇಟಸ್ ಇಡ್ತೇನೆ ರೀ. ಯಾವಾಗ್ರಿಪ್ಪ? ಸಂಜೆಗೆ ಎಟ್ 6 PM ಸಂಜೆ 6 PM ಅಂದ್ರೆ ಏನ್ರಿ? ಸಂಜೆಗೆ ಎಟ್ 6 PM ನಾ ಏನು ಮಾಡ್ತೀನಿ ರೀ, ವಾಟ್ಸಪ್ಪಲ್ಲೇ ಸ್ಟೇಟಸ್ ಇಡ್ತೀನಿ. ನಾನು ವಾಟ್ಸಪ್ಪಲ್ಲೇ ಸ್ಟೇಟಸ್ 24 hours ಅಲ್ಲ, ಸ್ಟೇಟಸ್ ಟೈಮಿಂಗ್ ಏನ್ರಿ 24 hours. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಿಂಗೆ. ಮಂಡೇ ತಾರೀಕು ಎಷ್ಟೈತ್ರಿ? 1/6/24 ಟೈಮಿಂಗ್ ರೀ ಎಟ್ 6 PM ಸಂಜೆಗೆ ನಾ ಸ್ಟೇಟಸ್ ಇಡ್ತೀನಿ ರೀ. ಒಂದು ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್. ಟೈಮಿಂಗ್ ಏನು ರೀ 24 hours ಅಂದರೆ ಎಟ್ 6 PM ಅಲ್ಲ, ಸೇಮ್ ಎಟ್ 6 PM ಸೇಮ್ ಎಟ್ 6 PM. ನಾಳೆ ಇವತ್ತು ಇಡ್ತೀನಿ ರೀ ಸ್ಟೇಟಸ್ 6 ಗಂಟೆಗೆ. ಆಮೇಲೆ ನಾಳೆ ಟೈಮಿಂಗ್ ಏನು ರೀ ಆಟೋಮೆಟಿಕ್ಲಿ ಡಿಲೀಟ್ ಆಗಿಬಿಡ್ತೈತೆ ರೀ ಸ್ಟೇಟಸ್. ಆಟೋಮೆಟಿಕ್ಲಿ ಡಿಲೀಟ್ ಯಾವಾಗ ರೀ? ಇವತ್ತು ಇಟ್ಟಿಲ್ರಿ. ಇವತ್ತು 6 ಗಂಟೆಗೆ ಇಟ್ಟಿನಿ ನಾನು. ನಾಳೆ 6 ಗಂಟೆ ಮಟ್ಟ ಇರ್ತೈತೆ ರೀ ಸ್ಟೇಟಸ್. ನಾಳೆ 6 ಗಂಟೆ ಮಟ್ಟ 24 hours ಮಟ್ಟ. ಹೌದಲ್ಲ? ನೋಡ್ರಿಪ್ಪ, ಇವತ್ತು ಇಡ್ತೀನಿ ರೀ ಸ್ಟೇಟಸ್. ಅದು ಟ್ಯೂಸ್ಡೇ ತಾರೀಕು ಎಷ್ಟು ರೀ? 2/6/24 ಹೌದಲ್ಲ? 6 ಹೌದು ಅದಲ್ಲ? ನೋಡ್ರಿ, ಮಂಡೇ 1 ತಾರೀಕು 1 June 2024 6 ಗಂಟೆಗೆ ಸ್ಟೇಟಸ್ ಇಡ್ತೀನಿ ನಾನು ವಾಟ್ಸಪ್ಪಲ್ಲೇ. ಆಟೋಮೆಟಿಕ್ಲಿ ಟೈಮಿಂಗ್ ಎಷ್ಟು ರೀ? ವಾಟ್ಸಪ್ ಸ್ಟೇಟಸ್ ಟೈಮಿಂಗ್ 24 hours ಅಂದರೆ ಎಟ್ 6 PM. ನಾಳೆ ಅಂದ್ರೆ ಏನು ರೀ? 2/6/24 ಟ್ಯೂಸ್ಡೇ 24 hours ಟೈಮಿಂಗ್. 1 ಡೇ ಹೌದಲ್ಲ? 1 ಡೇ. ಆಮೇಲೆ ಇದು 1 ಡೇ ರೀ. ಎಟ್ 7 PM ಅಂದರೆ 7 PM ಆಗಂಗಿಲ್ಲ, ಅದು 1 ಡೇ ಅಲ್ಲ. ಅದು ಎಟ್ 6 PM ಇಂದ ನಾಳೆ ಎಟ್ 6 PM ಅಂದರೆ ನಾಳೆ 6 PM ಮಟ್ಟ 1 ಡೇ ರೀ. ಇವತ್ತು 6 PM ಇಂದ ನಾಳೆ 6 PM ಮಟ್ಟ 1 ಡೇ ರೀ. 7 PM ಅಂದರೆ 1 ಡೇ ಅಲ್ಲ, ಅದು 2 days. ಅದು ಏನ್ರಿ? 2 days. ಅದು ತಿಳಿತ್ರಿ ನಿಮಗೆ? ನೋಡ್ರಿ, ಇವತ್ತು 6 PM ಇಂದ ನಾಳೆ 6 PM ಮಟ್ಟ ಏನ್ರಿ? ನಾಳೆ 6 PM ಮಟ್ಟ 1 ಡೇ ರೀ. 6 PM ಬಿಟ್ಟು ಮತ್ತೆ ಇನ್ನೊಂದು ತಾಸು ಜಾಸ್ತಿ ಆಯ್ತರಿಪ್ಪ, 7 PM ಆತ್ರಿ. ಅದು ಏನ್ರಿ? ಇದು 2 days. ಅದು ಏನ್ರಿ? 2 days. 8 PM ಅಂತಂದ್ರೆ 8 PM 2 days. ಯಾಕಂದ್ರೆ ನಿಮ್ದು ಲಿಮಿಟ್ ಎಷ್ಟು ಐತ್ರಿ? 6 PM. ಇವತ್ತು 6 PM ಇಂದ ನಾಳೆ 6 PM ಮಟ್ಟ ಐತ್ರಿ ಟೈಮಿಂಗ್ ನಿಮ್ದು. ಸಪೋಸ್ ಎಟ್ 5 PM ಅಂದರೆ 6 PM ಒಳಗೈತ್ರಿ ಅಂದರೆ 1 ಡೇ. ಎಟ್ 2 PM ಅಂದರೆ 6 PM ಒಳಗೈತ್ರಿ 1 ಡೇ. ಎಟ್ 12 PM ಅಂದರೆ 6 PM ಐತ್ರಿ 1 ಡೇ. ಇವತ್ತು 6 PM ಇಂದ ನಾಳೆ 6 PM ಮಟ್ಟ ಎಷ್ಟು ಡೇಸ್ ಆಗಲಿದ್ದು?
ಇವತ್ತು 6 PM ಇಂದ ನಾಳೆ 6 PM ಮಟ ಒಳಗೆ ಏನು ಆಗಲಿ ರೀ ಅದು ಒನ್ ಡೇ. ಈ ತಾರೀಕಿಂದ ಈ ತಾರೀಕು ಮಟ, ಈ ತಾರೀಕಿಂದ ಈ ತಾರೀಕು ಮಟ ಟೈಮಿಂಗ್ ಐತ್ರಿ 6 PM ಇಂದ 6 PM ಮಟ ಏನು ಆಗಲಿ ಅದು ಒನ್ ಡೇ. 6 PM ಬಿಟ್ಟು ಇದು ಬಂತ್ರಿ ಟೈಮಿಂಗ್, 6 PM ಬಿಟ್ಟು ಟೈಮಿಂಗ್ ಬಂತ್ರಿ ಅದು ಏನ್ರಿ 7 PM 8 PM ಅದು ಏನ್ರಿ 2 days ಕೌಂಟ್ ಮಾಡ್ಬೇಕೇನ್ರಿ, 2 days ಕೌಂಟ್ ಮಾಡ್ಬೇಕು. ಇದು ಕಾನ್ಸೆಪ್ಟ್ ಐತ್ರಿ, ತಿಳಿತ್ರಿ? ಹೋಪ್ ಯು ಅಂಡರ್ಸ್ಟುಡ್. ಹಾಂ ಬರ್ರಿ ಈಗ ಡಿಸ್ಕಸ್ ಮಾಡೋಣ್ರಿ ಇಲ್ಲಿ. ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್. ಬರ್ರಿ ಇಲ್ಲಿ ತಾರೀಕು ಎಷ್ಟು ರೀ ಇವತ್ತು 11 ತಾರೀಕು. ಓಕೆ 11/11/23 ಯಾವಾಗ ಇದು ಮಾಡ್ತಾನೆ ರೀ ಚೆಕ್ ಇನ್ ಎಟ್ 10 AM. ಇವತ್ತು 10 AM 11 ತಾರೀಕು 10 AM ಚೆಕ್ ಇನ್ ಮಾಡ್ತಾನೆ ರೀ. 24 hours ಏನ್ರಿ 24 hours ಎಕ್ಸಾಕ್ಟ್ 24 hours ಮಾಡ್ರಿ. 11/12 ಚೆಕ್ ಇನ್ ಮಾಡ್ತಾನೆ ರೀ. ಸಾರಿ ಏನ್ರಿ 11/11/23 11/11/23 ಏನ್ರಿ ಇದು ಚೆಕ್ ಇನ್ ಮಾಡ್ತಾನೆ ರೀ. ಯಾವಾಗ ರೀ 10 AM ಅದು 10 AM ಚೆಕ್ ಇನ್ ಮಾಡ್ತಾನೆ ರೀ. 24 hours ಅಂದರೆ ಎಷ್ಟು ರೀಪ್ಪ? 24 hours ಅಂದರೆ 24 hours ಟೈಮಿಂಗ್ ಅಂದರೆ ಏನು ರೀ? 10 AM ಅಂದರೆ 10 AM ನಾಳೆ. ಇವತ್ತು 11 ತಾರೀಕಿಗೆ 10 AM ಅಂದರೆ ನಾಳೆ 11 ತಾರೀಕಿಗೆ ಇವತ್ತು 10 ನೋಡ್ರಿ ಅಲ್ಲೇ ಸಿಂಪಲ್ ಟೆಕ್ನಿಕ್ ಇಡ್ತೀನಿ ರೀ. ಇವತ್ತು 11 ತಾರೀಕು ರೀ 10 AM, ನಾಳೆ 12 ತಾರೀಕು ಅಲ್ಲ 12 ತಾರೀಕು 12/11/23 12/11/23 10 AM ಎಕ್ಸಾಕ್ಟ್ 24 hours ಅದಲ್ಲ. ಇವತ್ತು 11 ತಾರೀಕು ಇವತ್ತು 10 AM ಅಂದರೆ ನಾಳೆ 10 AM ಮಟ 24 hours. ಇವತ್ತು 10 AM ಇಂದ ನಾಳೆ 10 AM ಮಟ 12ನೇ ತಾರೀಕು ಮಟ ಹೌದಲ್ಲ. ಇವತ್ತು 11 ತಾರೀಕು ನಾಳೆ 12 ತಾರೀಕು ಸೇಮ್ ಟೈಮಿಂಗ್ ಇರ್ಬೇಕು ಅಂದ್ರೆ ಏನು ರೀ 24 hours ಅಂದರೆ ಒನ್ ಡೇ. ಅದು ಒನ್ ಡೇ ರೀ. ಇವತ್ತು ಇಂದ ನಾಳೆ ಟೈಮಿಂಗ್ ನೋಡ್ರಿ ಇಂಪಾರ್ಟೆಂಟ್. ಸಪೋಸ್ ನೋಡ್ರಿ ಇಲ್ಲಿ ಆ ಥರ ತಿಳಿತ್ರಿ ನಿಮಗೆ. ಇವತ್ತು 11 ತಾರೀಕಿಂದ 10 AM, ಇವತ್ತು 11 ತಾರೀಕಿಗೆ 10 AM, ನಾಳೆ 10 AM ಮಟ. ನಾಳೆ ಅಂದರೆ ಏನು ರೀ 12 ತಾರೀಕು 24 hours ರೀ ಅಂದರೆ ಒನ್ ಡೇ. ಇದು ಏನು ರೀ ಒನ್ ಡೇ. ನೋಡ್ರಿ ಇಲ್ಲೇ 11/11/10 AM ಇಂದ ಮತ್ತೆ ಸೇಮ್ ಡೇಟ್ ರೀ, ಸೇಮ್ ಡೇಟ್ ಐತ್ರಿ. ಮತ್ತೆ ಇಲ್ಲೇ ಸೇಮ್ ಡೇಟ್ 11/11/23 ಐತ್ರಿ, ಸೇಮ್ ಡೇಟ್ 5 PM. ಇದು ಸೇಮ್ ಡೇಟ್ ಐತ್ರಿ, ಇದು ಸೇಮ್ ಡೇಟ್ ಐತ್ರಿ ಹೌದಲ್ಲ. ನಿಮ್ದು ತಾರೀಕು ನೋಡ್ರಿಪ್ಪ, ನಿಮ್ದು ಲಿಮಿಟ್ ನೋಡ್ರಿ 12 ತಾರೀಕು 10 ಗಂಟೆ ಒಳಗೆ. ಇಲ್ಲೇ ಇನ್ನು 11 ತಾರೀಕು ಐತ್ರಿ, ಇನ್ನು 11 ತಾರೀಕು ಐತ್ರಿ ಅಂದರೆ ಒನ್ ಡೇ. ಇದು ಏನ್ರಿದು 11/11/23 10 AM ನಿಂದ ಸೇಮ್ ಡೇಟ್ ರೀಪ್ಪ, ಸೇಮ್ ಡೇ ಏನ್ರಿ ಏನು ಮಾಡ್ತಾನೆ ರೀ ಚೆಕ್ ಇನ್ ಮಾಡ್ತಾನೆ ರೀ. ಯಾವಾಗ ರೀ 11/11/23 10 AM ಚೆಕ್ ಇನ್ ಮಾಡ್ತಾನೆ ರೀ. ಯಾವಾಗ ಬಿಡ್ತಾನೆ ರೀ ಸೇಮ್ ಡೇಟ್ ರೀ, ಸೇಮ್ ಡೇಟ್ ಬೆಳಗ್ಗೆ 10 ಗಂಟೆ ಹೋಗ್ತಾನೆ ರೀ. ಆಮೇಲೆ ಸಂಜೆಗೆ ಸೇಮ್ ಡೇಟ್ಗೆ ಸಂಜೆಗೆ 5 ಗಂಟೆಗೆ ಬಿಟ್ಬಿಡ್ತಾನೆ ರೀ. ಅಂದ್ರೆ ಏನು ರೀ ಒನ್ ಡೇ. ಏನು ರೀ ಒನ್ ಡೇ, ಒನ್ ಡೇ. ತಿಳಿತಾರೆ ನಿಮಗೆ? ಓಕೆ ಬಾಜು ಬರ್ರಿ. ಡೇಟ್ ಏನು ನೋಡ್ರಿಪ್ಪ 11/11/23 10 ಗಂಟೆ. 12/11/23 ಒಳಗೆ 9 AM ಅಂತ್ರಿಪ್ಪ ನಿಮ್ದು ಟೈಮಿಂಗ್ ರೀ. ಇವತ್ತು 11 ತಾರೀಕು 10 AM ಹೋಗ್ತಾನೆ ರೀ ಹೋಟೆಲ್ಗೆ. ಟೈಮಿಂಗ್ 24 hours ಅಂದ್ರೆ ಏನ್ರಿಪ್ಪ 10 ಗಂಟೆ. ಯಾವಾಗ ರೀ 10 AM. ಅವ ಏನು ಮಾಡ್ತಾನೆ ರೀ 11/11 ಹೋಗ್ತಾನೆ ರೀ 10 AM ಹೋಗ್ತಾನೆ ರೀ. ಯಾವಾಗ ಬಿಡ್ತಾನೆ ರೀ 12 ತಾರೀಕು. ಓಕೆ 12 ಯಾವಾಗ ಬಿಡ್ತಾನೆ ರೀ 9 ಗಂಟೆ ಒಳಗೆ ಬಿಡ್ಬಿಡ್ತಾನೆ ರೀ. 9 ಗಂಟೆ ಒಳಗೆ ನಿಮ್ದು ಟೈಮಿಂಗ್ ಲಿಮಿಟ್ ಏನು ರೀ 10 ಗಂಟೆ ಐತ್ರಿ. ಅವಾಗ ಏನು ಮಾಡ್ಬಿಡ್ತಾನೆ ರೀ ಇವಾಗ 1 ತಾಸು ಮುಂಚೆ ಬಿಟ್ಬಿಡ್ತಾನೆ ರೀ ಹೋಟೆಲ್. 1 ತಾಸು ಮುಂಚೆ 10 ಗಂಟೆ ಮಟ ನಿಮ್ದು ಟೈಮಿಂಗ್ ಐತ್ರಿ 12 ತಾರೀಕಿಗೆ. 12/11/23 ನಿಮ್ದು ಟೈಮಿಂಗ್ ಏನು ರೀ 10 ಗಂಟೆಯಿಂದ 10 ಗಂಟೆ ಮಟ ಐತ್ರಿ, 24 hours ಐತ್ರಿ. ಅವ ಏನು ಮಾಡ್ತಾನೆ ರೀ 9 ಗಂಟೆಗೆ ಬಿಟ್ಬಿಡ್ತಾನೆ ರೀ. ಇಲ್ಲಿ 9 ಗಂಟೆಗೆ ಇಲ್ಲೇ 9 ಗಂಟೆಗೆ ಬಿಟ್ಬಿಡ್ತಾನೆ ರೀ ಹೋಟೆಲ್. ಅಂದರೆ ಏನು ರೀ 1 ತಾಸು ಮುಂಚೆ, 1 ತಾಸು ಮುಂಚೆ ಬಿಟ್ಬಿಡ್ತಾನೆ ರೀ. ಅಂದರೆ ಏನು ರೀ ಒನ್ ಡೇ. 10 ಗಂಟೆ ಮ್ಯಾಲೆ ಹೋತಲ್ ರೀ ಇದು 2 ದಿವಸ ಒನ್ ಡೇ. ಇಲ್ಲಿ 10 AM ಇಂದ 10 AM ಮಟ ಏನು ರೀ ಒನ್ ಡೇ. ಇದು 10 AM ಪಾರ್ ಆತ್ರಿ 11 12 ಇದು ಆತ್ರಿ 10 ಗಂಟೆ ಮೇಲೆ ಬಂತ್ರಿ. ಇದು 2 days ಕೌಂಟ್ ಮಾಡ್ಬೇಕು. 10 ಗಂಟೆಯಿಂದ 10 ಗಂಟೆ ಏನು ರೀ 1 ದಿವಸ ಒನ್ ಡೇ. ಇದಕ್ಕಿಂತ ಮುಂಚೆ ಏನು ಮಾಡಿರಿ ಇವರು 10 ಗಂಟೆ 11 12 1 2 3 4 5 7 9 ಗಂಟೆಗೆ ಬಿಟ್ಬಿಡ್ತಾನೆ ರೀ. 12 ತಾರೀಕಿಗೆ 9 ಗಂಟೆಗೆ ಮೇಲೆ ಬಿಡ್ತಾನೆ ರೀ. ಅವಾಗ ಏನು ರೀ ಸೇಮ್ ಒನ್ ಡೇ. 1 ತಾಸು ಮುಂಚೆ ಬಿಡ್ತಾನೆ ರೀ. 1 ತಾಸು ಮುಂಚೆ ಬಿಡಲಿ ಏನು ಮಾಡಲಿ 10 ಗಂಟೆಗೆ ಇರಲಿ 11 ಗಂಟೆಗೆ ಬಿಟ್ಬಿಡ್ತಾನೆ ರೀ. 10 ಗಂಟೆ ಹೋಗ್ತಾನೆ ರೀ 11 ಗಂಟೆಗೆ ಬಿಟ್ಬಿಡ್ತಾನೆ ರೀ ಹೋಟೆಲ್. ಸೇಮ್ ಒನ್ ಡೇ ಕೌಂಟ್ ಮಾಡ್ಬೇಕು. ಸೇಮ್ 10 ಗಂಟೆ ಟೈಮಿಂಗ್ ಐತ್ರಿ ಅವ್ರದ್ದು, 10 ಗಂಟೆ ಮಟ್ಟ ಟೈಮಿಂಗ್ ಐತ್ರಿ. ಯಾವಾಗ ಏನು ಮಾಡ್ಬಿಡ್ತಾನೆ ರೀ 1 ತಾಸು ಮುಂಚೆ ಹೋಗ್ಬಿಡ್ತಾನೆ ರೀ. ಅದು ಏನು ರೀ ಒನ್ ಡೇ. ಏನು ರೀ ಒನ್ ಡೇ. ಸ್ವಲ್ಪ ಫಸ್ಟ್ ಪ್ರಾಬ್ಲಮ್ ಅಲ್ಲ ನಿಮಗೆ ಸ್ವಲ್ಪ ತಿಳಂಗಿಲ್ಲ ಅದು, ಅದಕ್ಕೆ ನಮಗೆ ಜಾಸ್ತಿ ಹೇಳತ್ತೇನೆ ರೀ ಹಿಂಗೆ ಅಂತ. ಓಕೆ ಇಲ್ಲಾಂದರೆ ಬಡ ಸಾಲ್ವ್ ಮಾಡಿಬಿಡ್ತೀನಿ ರೀ. 3 ನಿಮಿಷ 2 ನಿಮಿಷ ನಾಗ ಸಾಲ್ವ್ ಮಾಡಿಬಿಡ್ತೀನಿ ನಾನು. ಓಕೆ ನಿಮಗೆ ತಿಳಂಗಿಲ್ಲ ಅದಕ್ಕೆ ಒನ್ ಡೇ ಆತಲ್ಲ. ಸೇಮ್ ರೀ ಮತ್ತು 10 ಗಂಟೆ 11 ತಾರೀಕು 10 ಗಂಟೆ ಹೋಗ್ತಾನೆ ರೀ. ಟೈಮಿಂಗ್ ನಿಮ್ದು 10 ತಾರೀಕು 10 AM ಇಂದ 10 AM ಮಟ 24 hours. ಅವ ಏನು ಮಾಡಿಬಿಡ್ತಾನೆ ರೀ 12ನೇ ತಾರೀಕು. 12ನೇ ತಾರೀಕು ಕರೆಕ್ಟಾ
2 PM ಬಿಡ್ತಾನ್ರಿ 2 PM 2 PM 10 ಗಂಟೆ ಮೇಲೆ 10 11 12 1 PM ಬಂತ್ರಿ ಇಲ್ಲಿ 12 PM ಬಂತ್ರಿ ಆಮೇಲೆ ನೋಡ್ರಿ 2 PM ಗೆ ಬಿಡ್ತಾನ್ರಿ ಹೋಟೆಲ್ 2 PM ಗೆ ಅಂದ್ರೆ ಏನ್ರಿ 1 ಡೇ 2 ಡೇ 10 ಗಂಟೆ ಮೇಲೆ ಹೋತ್ರಿ ಇದು 10 ಗಂಟೆ ಮೇಲೆ ಹೋತ್ರಿ PM ಬಂತ್ರಿ ಮತ್ತೆ 12ನೇ ತಾರೀಕು PM ಬಂತ್ರಿ ಅಂದ್ರೆ ಏನ್ರಿ 2 ಡೇಸ್ ಏನ್ರಿ 2 ಡೇಸ್ 2 ಡೇಸ್ ಆತ್ರಿ ಇಲ್ಲೇ ಬರ್ರಿ 11 ತಾರೀಕು ಹೋಗ್ತಾನ್ರಿ ಆಮೇಲೆ 12ನೇ ತಾರೀಕು ಓಕೆ 12ನೇ ತಾರೀಕು 10 PM ಬಿಡ್ತಾನ್ರಿ ಏನ್ರಿ 10 PM 10 AM ಅಲ್ಲ ನಮ್ದು ನೋಡ್ರಿ 10 AM ಐತ್ರಿ 10 PM ಅಂದ್ರೆ 2 PM ಮಧ್ಯಾಹ್ನ 3 ಗಂಟೆ ಮಧ್ಯಾಹ್ನ 4 ಗಂಟೆ ಮಧ್ಯಾಹ್ನ ಸಂಜೆಗೆ 5 ಗಂಟೆ ಆಮೇಲೆ ಆಮೇಲೆ 6 ಗಂಟೆ ಸಂಜೆಗೆ 6 ಗಂಟೆ ಆಮೇಲೆ 7 ಗಂಟೆ ಸಂಜೆಗೆ ಆಮೇಲೆ 8 ಆಮೇಲೆ 9 ಆಮೇಲೆ 10 PM ನೋಡ್ರಿ ಇದು 10 PM ಹಿಂಗೆ ಟೈಮಿಂಗ್ ಐತೆ ನೋಡ್ರಿ 11 ತಾರೀಕು 10 ಗಂಟೆ ಬೆಳಗ್ಗೆ ಇಂದ 12ನೇ ತಾರೀಕು 10 ಗಂಟೆ ಬೆಳಗ್ಗೆ ಟೈಮಿಂಗ್ ಐತ್ರಿ ಇಂದ ಅವ ಏನು ಮಾಡ್ತಾನ್ರಿ 10 PM ಅಂದರೆ 10 ಗಂಟೆ ಬಿಟ್ಟು 12 AM 11 AM 12 PM 1 PM 2 3 4 5 6 7 8 9 10 ರಾತ್ರಿ 10 ಗಂಟೆಗೆ ಬಿಡ್ತಾನ್ರಿ ರಾತ್ರಿ 10 ಗಂಟೆಗೆ ಬಿಡ್ತಾನ್ರಿ 11 ತಾರೀಕಿಗೆ ಅಂದ್ರೆ ಏನ್ರಿ 2 ಡೇಸ್ 24 hours ಟೈಮಿಂಗ್ ಇಡ್ರಿ 24 hours ಈ ಥರ ಕೌಂಟ್ ಮಾಡ್ಬೇಕು ನೋಡ್ರಿ ಇದು ರಫ್ ಇದು ರಫ್ ಇವತ್ತು 11ರಿಂದ ನಾಳೆ 12ನೇ ತಾರೀಕು 11 ತಾರೀಕು 12ನೇ ತಾರೀಕು ಹೆಂಗೆ ನೆನ್ಪಿಡ್ಕೋರಿ ನಾವು 11 ತಾರೀಕು ಅಂದ್ರೆ ಏನ್ರಿಪ್ಪ 12ನೇ ತಾರೀಕು 10 ಗಂಟೆ ಮಟ್ಟ ಟೈಮಿಂಗ್ ಐತ್ರಿಪ್ಪ ಇವು 11 ಗಂಟೆಗೆ ಬಿಡ್ಬಿಡ್ತಾನ್ರಿ ಅಂದ್ರೆ 1 ಡೇ 11 ತಾರೀಕಿಂದ ಮತ್ತೆ 12ನೇ ತಾರೀಕು ಮಟ್ಟ ಟೈಮಿಂಗ್ ಐತ್ರಿ 10 ಗಂಟೆ ಇವ ಏನು ಮಾಡ್ಬಿಡ್ತಾನ್ರಿ 11 ತಾರೀಕು 9 ಗಂಟೆಗೆ ಬಿಡ್ಬಿಡ್ತಾನ್ರಿ ಒಳಗೆ ಬಿಡ್ಬಿಡ್ತಾನ್ರಿ ಅಂದ್ರೆ 1 ಡೇ 11 ತಾರೀಕಿಂದ 12ನೇ ತಾರೀಕು ಮಟ್ಟ ಟೈಮಿಂಗ್ ಐತ್ರಿಪ್ಪ 10 ಗಂಟೆ ಒಳಗೆ 10 ಗಂಟೆ ಅಲ್ಲ 2 PM ಮಧ್ಯಾಹ್ನ ಹೋಗ್ಬಿಡ್ತಾನ್ರಿ ಅವ ಮಧ್ಯಾಹ್ನ ಅಂದ್ರೆ ಏನ್ರಿಪ್ಪ 2 ಡೇಸ್ 10 ಗಂಟೆ ಐತ್ರಿ ಟೈಮಿಂಗ್ 11 ತಾರೀಕು ಅಂದ್ರೆ ಅವ ಏನು ಮಾಡ್ತಾನೆ 12ನೇ ತಾರೀಕು 10 ಗಂಟೆ ಮಟ್ಟ ಟೈಮಿಂಗ್ ಐತ್ರಿ ನಮ್ದು AM ಇವ PMಗೆ ಬಿಡ್ತಾನ್ರಿ ರಾತ್ರಿ ಬಿಡ್ತಾನ್ರಿ ಬೆಳಗ್ಗೆ 10 ಗಂಟೆ ಆದಮೇಲೆ ರಾತ್ರಿ ಬಿಡ್ತಾನ್ರಿ ಅವ ಅಂದ್ರೆ ಏನ್ರಿ 2 ಡೇಸ್ ಈ ಥರ ಕೌಂಟ್ ಮಾಡ್ಬೇಕು ತಿಳಿತೀರಿ ಸ್ವಲ್ಪ ಟೈಮ್ ಆಗ್ತರಿ ಸ್ವಲ್ಪ ಲೇಟ್ ಆಗ್ತರಿ ಇದು ಹೇಳಕ್ಕೆ ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ ಟೈಮಿಂಗ್ ವಿಡಿಯೋ ಟೈಮಿಂಗ್ ತಿಳಿತೀರಿ ಈ ಥರ ಮಾಡ್ಬೇಕ್ರಿ ಈಗ ಇದು ಆತಲ್ರಿ ಇದು ಆದ್ಮೇಲೆ ನೆಕ್ಸ್ಟ್ ನೋಡ್ರಿಪ್ಪ ರೂಮ್ ರೆಂಟ್ ಎಟ್ rupees ನೋಡ್ರಿ ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್ ಓಕೆ ಅದು ಆದಮೇಲೆ ರೂಮ್ ರೆಂಟ್ ಎಟ್ rupees ಎಷ್ಟು ಅಂದ್ರಿಪ್ಪ ರೂಮ್ ರೆಂಟ್ ಎಷ್ಟು ಅಂದ್ರಿ ರೂಮ್ ರೆಂಟ್ 1600 ರೂಮ್ ರೆಂಟ್ ಎಷ್ಟು ರೀ 1600 ರೂಮ್ ರೆಂಟ್ rupees 1600 ಪರ್ ಡೇ 1600 ಪರ್ ಡೇ ನೋಡ್ರಿ ನಿಮ್ದು ರೂಮ್ ರೆಂಟ್ ಪರ್ ಡೇ ಎಷ್ಟು ಐತ್ರಿಪ್ಪ ರೂಮ್ ರೆಂಟ್ ಪರ್ ಡೇ ನಿಮ್ದು 1600 ಐತ್ರಿ ಈಗ ರೂಮ್ ರೆಂಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ ಇಲ್ಲಿ ಸಿಂಪಲ್ ಐತ್ರಿ ಭಾಳ ಸಿಂಪಲ್ ಐತ್ರಿ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್ ಬರೀರಿ ಆಮೇಲೆ ಚೆಕ್ಔಟ್ ಡೇಟ್ ಆ್ಯಂಡ್ ಟೈಮ್ ಬರೀರಿ ಆಮೇಲೆ ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್ ಮಾಡಿರಿ 24 hours ಅಲ್ಲ ಅದು 24 hours ಕೌಂಟ್ ಮಾಡಿರಿ ಇದು 1 ಡೇ ಆತ್ರಿ 2 ಡೇ ಆತ್ರಿ 2 ಡೇಸ್ ಆತ್ರಿ ಓಕೆ ಬರ್ರಿ ರೂಮ್ ರೆಂಟ್ ಎಟ್ rupees 1600 ಪರ್ ಡೇ ಇದು ಹೆಂಗೆ ಮಾಡ್ತೀವಿ ನೋಡ್ರಿ ಪರೇ ಸಿಂಪಲ್ ಆಗಿ ಫಸ್ಟ್ ಯಾವ ಕಾಲಮ್ ಮಾಡ್ಬೇಕು ನೀವು ಎ ಕಾಲಮ್ ಮಾಡಬೇಕಲ್ಲ ಹೌದಾ ಎ ಕಾಲಮ್ ಮಾಡಬೇಕಲ್ಲ ನೀವು ಇಲ್ಲೇ ನೋಡ್ರಿ ಇಲ್ಲೇ 1600 ಇಂಟು 1 ಇದು ಕಾಲಮ್ ಅಲ್ಲ ಅದು ಇದು ಕಾಲಮ್ 1600 ಇಂಟು 1 ಮಾಡ್ರಿ ಎಷ್ಟು ರೀ 1600 ತಿಳಿತ್ರಿ ಈ ಕಾಲಮ್ ಮಾಡ್ಬೇಕಲ್ಲ ನೀವು 1600 ಇಂಟು 1 ಮಾಡ್ರಿ ಎಷ್ಟು ರೀ 1600 ಓಕೆ ಮುಗೀತು ಸೆಕೆಂಡ್ ಕಾಲಮ್ ಮಾಡಬೇಕಲ್ಲ ಸೆಕೆಂಡ್ ಕಾಲಮ್ 1600 ಇಂಟು 1 ಮಾಡ್ರಿ ಎಷ್ಟು ರೀ 1600 ನೆಕ್ಸ್ಟ್ ಈ ಕಾಲಮ್ ಮಾಡಬೇಕಲ್ಲ 1600 ಇಂಟು 2 ಮಾಡ್ರಿ ಎಷ್ಟು ರೀ 3200 ನೆಕ್ಸ್ಟ್ ಇಲ್ಲೇ ಮಾಡಬೇಕಲ್ಲ 1600 ಇಂಟು 2 ಮಾಡ್ರಿ ಎಷ್ಟು ರೀ 3200 ಹಾಂ ಇದು ಆತ್ರಿ ಇದು ಒಂದು ಕಾಲಮ್ ಮಾಡ್ತೀನಿ ರೀ ತಿಳಿತ್ರಿ ನಿಮಗೆ ಇದು ಏನ್ರಿ ರೂಮ್ ರೆಂಟ್ ಸಿಕ್ತ್ರಿ ನಿಮಗೆ ಏನ್ರಿ ರೂಮ್ ರೆಂಟ್ ಸಿಕ್ತ್ರಿ ಅವ ಏನು ಮಾಡ್ತಾನ್ರಿ ನೋಡ್ರಿ ಸರ್ವಿಸ್ ಚಾರ್ಜ್ ಎಟ್ 10% ಅಡಿಷ್ನಲ್ ಮಾಡ್ರಿ ಅಂತ ಹೇಳ್ತಾನ್ರಿ ಅಡಿಷ್ನಲ್ ಇದ್ರ ಮೇಲೆ ಅಡಿಷನ್ ಮಾಡ್ರಿ ಅಂತ ಅಡಿಷನ್ ಸರ್ವಿಸ್ ಚಾರ್ಜ್ ಮಾಡ್ರಿ ಅಡಿಷನ್ ಅಂದ್ರೆ ಏನ್ರಿಪ್ಪ ಪ್ಲಸ್ ಮಾಡ್ಬೇಕು ಏನ್ರಿ ಪ್ಲಸ್ ಆ್ಯಡ್ ಅಡಿಷನ್ ಅಂತ ಮಾಡ್ರಿ ಇಲ್ಲಿ ಆ್ಯಡ್
ಏನ್ರಿದು ಸರ್ವಿಸ್ ಚಾರ್ಜ್ ಅಟ್ 10%. ಸರ್ವಿಸ್ ಚಾರ್ಜ್ at a 10%. ಏನು ಮಾಡ್ತೀರಿ ಈಗ ಸಿಂಪಲ್ ಟೆಕ್ನಿಕ್ ಐತ್ರಿ. ಸಿಂಪಲ್ ಟೆಕ್ನಿಕ್ 10% ಸರ್ವಿಸ್ ಚಾರ್ಜ್ ಆ್ಯಡ್ ಮಾಡ್ಬೇಕಂತ್ರಿ. ನೋಡ್ರಿ ಇದು ಕಾಲಮ್ ಮಾಡಬೇಕಲ್ಲ 1600 ಇಂಟು 10%. 1600 ಇಂಟು 10% ಮಾಡ್ರಿ ಎಷ್ಟು ರೀ 160. ಈ ಕಾಲಮ್ ಮಾಡಬೇಕಲ್ಲ ಈಗ 1600 ಇಂಟು 10% ಎಷ್ಟು ರೀ ಇಲ್ಲೇ 160. ಹಾಂ ಈಗ ಇದು ಕಾಲಮ್ ಮಾಡಬೇಕಲ್ಲ 3200 ಇಂಟು 10% ಎಷ್ಟು ರೀ 320. ನೆಕ್ಸ್ಟ್ ಈ ಕಾಲಮ್ ಮಾಡಬೇಕಲ್ಲ 3200 ಇಂಟು 10% ಎಷ್ಟು ರೀ 320. ಏನು ಮಾಡ್ಬೇಕ್ರಿ ಈಗ ಆ್ಯಡ್ ಮಾಡ್ಬೇಕು. ಆ್ಯಡ್ ಡಿಸ್ಕೌಂಟ್ ಅಂದ್ರೆ ಏನು ಮಾಡ್ತೀರಿ ಇಲ್ಲಿ ಡಿಸ್ಕೌಂಟ್ ಅಂದ್ರೆ ಏನು ಮಾಡ್ತೀರಿ ಲೆಸ್ ಮಾಡ್ತೀರಿ. ಲೆಸ್ ಅಂತ ಬರಿಬೇಕು. ಅವರು ಹೇಳ್ಬಿಟ್ಟಾರಿ ಅಡಿಷನ್ ಮಾಡ್ರಿ ಅಂತ. ಈಗ ಆ್ಯಡ್ ಮಾಡಿರಿ ಸರ್ವಿಸ್ ಚಾರ್ಜ್. ಈಗ ಮಾಡಿರಿ ಆ್ಯಡ್ ಮಾಡಿರಿ 1600 ಪ್ಲಸ್ 160 ಎಷ್ಟು ರೀ 1760. 1760 ಇಲ್ಲೇ 1760. ಓಕೆ ನೆಕ್ಸ್ಟ್ ಇಲ್ಲೇ ಮಾಡಿರಿ 3200 ಪ್ಲಸ್ 320 3520. ಇಲ್ಲಿ 3200 ಪ್ಲಸ್ 320 3520. ಹಾಂ ಇದು ಏನ್ರಿ ಇದು ಈ ಆನ್ಸರ್ ಬಂತಲ್ಲ ಇದು ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಜಾನ್ಸನ್. ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಜಾನ್ಸನ್. ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಜಾನ್ಸನ್ ಈ ಥರ ಮಾಡ್ಬೇಕು ನೋಡ್ರಿಪ್ಪ. ಸ್ವಲ್ಪ ಲೆಂದಿ ಐತ್ರಿ ಫಸ್ಟ್ ಕ್ಲಾಸ್ ಅಲ್ಲ ಇದು ಸ್ವಲ್ಪ ಲೆಂದಿ ಐತ್ರಿ ನಿಮಗೆ ಹೇಳಬೇಕಂದ್ರೆ ಎಲ್ಲ ಅದಕ್ಕೆ ಸ್ವಲ್ಪ टाइम आता है. ओके समझ में आया आप लोगों को. ये तुम्हारा क्वेश्चन है बहुत इंपॉर्टेंट. यहाँ पे क्या करना बोलो उन्होंने क्या पूछा तुम्हारे को कंप्यूट दी अमाउंट पेएबल बाय मिस्टर जॉनसन पूछा तुम्हारे को. वही तुम्हारी हेडिंग कंप्यूटेशन ऑफ दी अमाउंट पेएबल बाय मिस्टर जॉनसन. ब्रैकेट में क्या डालना है यहाँ पे देखना पहले 24 आवर्स दिया है कि 12 आवर्स दिया करोगे. थोड़े होटल क्या करते बोलो 12 आवर्स का टाइम देते. थोड़े होटल क्या करते बोलो 24 आवर्स का टाइम देते. इसलिए यहाँ पे क्या दिया हमने 24 आवर्स दिया. इसलिए सिस्टम ऑफ 24 आवर्स डालना. पर्टिकुलर्स कितने कंडीशन है यहाँ पे 1 2 3 4 मतलब A B C D 4 है. तो A B C D अगर E दिया तो नहीं E कॉलम भी आता है इधर. ठीक है हुआ इतना डाल के पहले क्या करना बोलो तुम्हें यहाँ पे देखो चेक इन होटल में कब गया. चेक इन डेट एंड टाइम डालना. चेक इन उन्हें कब गया होटल को कौन सी तारीख को गया उन्हें 11/11/23 को गया. 11/11/23 सब में डेट कॉमन आना सबको क्योंकि एक ही डेट दिया उन्हें ऊपर एक ही डेट सबको कॉमन आना. ठीक है कितने बजे गया 10 AM को गया एट 10 AM सबको डालना. हो गया ये ऊपर वाला पार्ट. ये चेक इन हुआ. अब क्या क्या चेकआउट करता भी चेक आउट डेट एंड टाइम कब कब चेकआउट कर रहा हूँ ए कंडीशन B C D. पहले कंडीशन देखो ए कंडीशन में चेकआउट कब कर रहा हूँ कौन सी तारीख को 11/11 को कर रहा कितने 5 बजे कर रहा 11/11/23 5 बजे हो गया. बी कंडीशन में क्या कर रहा हूँ 12 तारीख को कर रहा 9 बजे 12/11/23 कितना 9 बजे 9 AM को. नेक्स्ट 12 को कर रहा 12/11 को 2 बजे 12/11 कितने 2 PM को. नेक्स्ट डी का 12/11/23 को कब कर रहा 10 PM को 12/11/23 10 PM को. ये भी होगा इसको क्रॉस कर लो. इतना होने के बाद में क्या करना बोलो ने कितने दिन स्पेंड कर रहा हूँ होटल के अंदर वो देखना कितने दिन कर रहा. नंबर ऑफ डेज स्पेंट इन होटल 24 आवर्स का टाइम है ना तुम्हारा 24 आवर्स का. आज शाम के 6 बजे मंडे है आज मंडे है शाम के 6 बजे में अगर स्टेटस डाला व्हाट्सएप में तो कब तक रहता है वो व्हाट्सएप स्टेटस मेरा मंडे की शाम को मैं 6 बजे स्टेटस डालता हूँ तो वो स्टेटस कब तक रहता मेरा ट्यूसडे की शाम को 6 बजे तक रहता 24 आवर्स तक रहता. आज मंडे की शाम को 6 बजे स्टेटस डाला मैं तो ट्यूसडे की शाम के 6 बजे तक टाइम रहता उसका 24 आवर्स. इसको क्या बोलते हैं मैं एक दिन बोलते एक दिन. मंडे की शाम के 6 बजे से लेकर ट्यूसडे की शाम के 6 बजे तक कितना होता एक दिन होता. अगर ट्यूसडे की शाम के 6 बजे 7 बजे आया 6 बजे की जगह 7 बजे आया तो कितने दिन काउंट करना मैं 2 डेज काउंट करना. 6 बजे छोड़ के 7 बजे ये हुआ अगर एक्स्ट्रा हुआ 6 बजे की जगह 7 बजे हुआ ट्यूसडे की शाम के 7 बजे तो कितना करना है मैं 2 डेज काउंट करना. समझ में आया नहीं. मंडे की शाम के 6 बजे से लेकर ट्यूसडे की शाम के 6 बजे तक कितने एक दिन 24 आवर्स. अगर नहीं मंडे की शाम के 6 बजे से
ट्यूसडे की शाम के 6 बजे नहीं हुआ, 7 बजे हुआ, तो कितने दिन? 2 दिन, ऐसा याद रख लो। आओ यहाँ पे, नंबर ऑफ डेज स्पेंट इन होटल, कितने तारीख को? 11 को 10 बजे, तो 12 तारीख के 6 बजे 10 बजे रहना टाइमिंग है। 11 तारीख 11 तारीख को 10 AM को मॉर्निंग में, तो 12 तारीख में मॉर्निंग में 10 AM को रहना, एक दिन रहता। तो 12 नहीं आया, 11 को क्या कर रहा है? 5 बजे, 11 तारीख को सुबह क्या कर रहा? चेक इन कर रहा, तो 11 तारीख को जो है शाम के 5 बजे क्या कर रहा? चेकआउट कर रहा, तो कितने दिन? एक दिन। 11 तारीख को 10 AM को चेक इन कर रहा, 12 तारीख को 9 AM को, तुम्हारा 12 तारीख का 10 AM तक टाइम है, तुम्हारा 10 AM तक टाइम है, 12 तारीख के 10 AM तक टाइम है। उन्हें क्या कर रहा? बोलो 1 घंटा पहले, 9 AM कुछ क्या कर रहा? चेकआउट कर रहा, मतलब क्या? एक दिन तुम्हारा 10 AM तक तुम्हारा टाइम है, नहीं 9 बजे कर रहा AM, तो एक दिन हुआ। बाजू में आओ, 11 की तारीख से 10 बजे से 12 के 10 बजे तक तुम्हारा टाइम है, 12 की तारीख की 10 बजे तक सुबह के, लेकिन यहाँ क्या है? 2 PM दोपहर के, 12 तारीख के दोपहर के 2 बजे, आफ्टरनून के 2 PM हुआ, तो कितने दिन होते हैं? 2 दिन होते हैं, 2 डेज होते हैं। नेक्स्ट 11 की 10 AM मॉर्निंग 10 AM में, लेकिन 12 की भी मॉर्निंग 10 AM रहना, 12 का भी मॉर्निंग 10 AM रहना। यहाँ पे क्या है? 12 है, लेकिन रात के 10 बजे पे, रात के 10 बजे 12 की तारीख के लास्ट के 10 रात के 10 बजे है, तो कितने दिन होते हैं? 2 दिन होते हैं, 2 दिन। ये हुआ 2 डेज 1 डेज। इतना होने के बाद में क्या करना? रूम रेंट एट ₹1600, एक दिन का रूम रेंट कितना है हमारा? 1600। रूम रेंट एट ₹1600 पर डे, एक दिन का कितना? 1600। अब यहाँ पे एक कंडीशन में आओ, एक कंडीशन में 1600 इंटू 1 करो, कितना था? 1600, ये हुआ। नेक्स्ट बी कॉलम में आओ, 1600 इंटू 1 करो, कितना? 1600। अब इसके कॉलम में आओ, 1600 इंटू 2 करो, कितना था? 3200। अब इसके कॉलम में आओ, 1600 इंटू 2 करो, कितना था? 3200। हो गया। इन्हें क्या बोल रहा है? होने के बाद में सर्विस चार्ज क्या करो? ऐड करो, कितना? 10% ऐड करो। Add service charge at 10%. 1600 into 10% 160. 1600 into 10% 160. 3200 into 10% 320. 3200 into 10% 320. क्या करना? ऐड करना, ऐड करो, इसको दोनों को ऐड करो, इतना आता, सबको ऐड करो। इसको क्या बोलते हैं? अमाउंट पेएबल बाय मिस्टर जॉनसन, अमाउंट पेएबल बाय मिस्टर जॉनसन। ये हो गया तुम्हारा 5 मार्क्स का क्वेश्चन। होप यू अंडरस्टूड दिस प्रॉब्लम वेरी वेल। Hope. Take the screenshot. ಬರ್ರಿ ಈಗ ಕ್ವಶನ್ ನಂಬರ್ 3 ಡಿಸ್ಕಸ್ ಮಾಡೋಣ್ರಿ. ಸೇಮ್ ಕ್ವಶನ್ ರೀ, ಅಗೇನ್ ಸೇಮ್ ಕ್ವಶನ್, ಬಟ್ ದ ಪ್ಯಾಟರ್ನ್ ಚೇಂಜ್ ಅಂದರೆ ಬರೀ ವ್ಯಾಲ್ಯೂ ಚೇಂಜ್ ಮಾಡಿ ನಾನು. ಬರ್ರಿ ಕ್ವಶನ್ ನಂಬರ್ 3, ಮಿಸ್ಟರ್ ಕ್ಲಿಂಟನ್ occupies a room in the Bombay Hotel, Mumbai, 3-star hotel on 15th October, means 15th 10 2023 at 9 AM. ಟೈಮಿಂಗ್ ಇಂಪಾರ್ಟೆಂಟ್ ರೀ. ಚೆಕ್ ಇನ್ ಡೇಟ್ ಯಾವ್ದು ರೀ? ಚೆಕ್ ಇನ್ ಡೇಟ್ 15/10/2023 ಎಲ್ಲರಿಗೂ ಸೇಮ್. ಚೆಕ್ ಇನ್ ಟೈಮ್ 9 AM ಎಲ್ಲರಿಗೂ ಸೇಮ್. As per European plan, at ₹1,500. Room rent per day street 1,500 for a stay of every 24 hours. System of 24 hours or a part thereof. You are required to compute the amount payable by Mr. Clinton. Computation of amount payable by Mr. Clinton. Mr. Clinton. System of 24 hours. In each of the following circumstances, assuming that the service charge at 10%, service charge is 10% is also levied by the hotel in addition to the room rent. Okay, if we check out timing ಐತ್ರಿ, ಡೇಟ್ ಐತಿ, ಶುರು ಮಾಡೋಣ್ರಿ. ಭಾಳ ಈಸಿ ಐತ್ರಿ. ಕಂಪ್ಯೂಟೇಷನ್ ಆಫ್ ದಿ ಅಮೌಂಟ್ ಪೇಯಬಲ್ ಬೈ ಮಿಸ್ಟರ್ ಕ್ಲಿಂಟನ್, ಸಿಸ್ಟಮ್ ಆಫ್ 24 hours, ಪರ್ಟಿಕ್ಯುಲರ್ಸ್ ABCD 4 ಕಂಡೀಷನ್ ಐತ್ರಿ. ಓಕೆ ಬರ್ರಿ. ಫಸ್ಟ್ ಚೆಕ್ ಇನ್ ಡೇಟ್ ಆ್ಯಂಡ್ ಟೈಮ್. ಚೆಕ್ ಇನ್ ಡೇಟ್ ಯಾವ್ದು ರೀ? 15/10/23. ಬರ್ರಿ 23 ಸೇಮ್, ಎಲ್ಲರಿಗೂ ಸೇಮ್. at ಟೈಮಿಂಗ್ ಹೇಳ್ರಿ, at 9 AM. at 9 AM. at 9 AM.
ಓಕೆ, ಎಲ್ಲರಿಗೂ ಸೇಮ್ ರೀ ಎಟ್ 9 AM. ಹೌದಲ್ಲ, ಅವರು ಕೊಟ್ಬಿಟ್ಟಾರ್ರಿ. ಓಕೆ, ನೆಕ್ಸ್ಟ್ ಚೆಕ್ ಔಟ್ ಡೇಟ್ ಆ್ಯಂಡ್ ಟೈಮ್. ಯಾವಾಗ ಚೆಕ್ ಮಾಡ್ತಾನೆ ರೀ? ಇಲ್ಲೇ ಕಂಡೀಷನ್ನಾಗ ಐತ್ರಿ. If he check out at 10 AM on 16/10/23, 16/10/23 ಬರಲಿ, 16/10/23 ಫಸ್ಟ್ ಎ ಕಂಡೀಷನ್. 16/10/23 ಟೈಮಿಂಗ್ ರೀ 10 AM, 10 AM ಎ ಕಂಡೀಷನ್ ಮುಗೈತೆ ರೀ. ನೆಕ್ಸ್ಟ್ ಬಿ ಕಂಡೀಷನ್ ಬರ್ರಿ, 16/10/23 ಟೈಮಿಂಗ್ ರೀ 6 PM, 6 PM. ನೆಕ್ಸ್ಟ್ ಸಿ ಕಂಡೀಷನ್ 17/10/23, 17/10/23 ಟೈಮಿಂಗ್ 6 PM, 6 PM. ನೆಕ್ಸ್ಟ್ ಡಿ ಕಂಡೀಷನ್ 18/10/23 ಹಾಂ, ಟೈಮಿಂಗ್ 8 PM. ಹಾಂ, ಚೆಕ್ಔಟ್ ಡೇಟ್ ಆ್ಯಂಡ್ ಟೈಮ್ ಮುಗೀತು ನೋಡ್ರಿಪ್ಪ. ಎ ಕಂಡೀಷನ್ ಇದು ಫಿಲ್ ಮಾಡಿರಿ, ಬಿ ಕಂಡೀಷನ್ ಇದು, ಆಮೇಲೆ ಸಿ, ಆಮೇಲೆ ಡಿ ಕಂಡೀಷನ್ ಫಿಲ್ ಮಾಡಿರಿ. ಓಕೆ, ಈಗ ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಸ್ಪೆಂಟ್ ಇನ್ ಹೋಟೆಲ್. ಎಷ್ಟು ಡೇಸ್ ಇರ್ತಾನೆ ರೀ ಅಂತ. ಏನು ರೀ ಚೆಕ್ ಇನ್ ಡೇಟ್ ಹೇಳ್ರಿ ಫಸ್ಟ್. ನನಗೆ ಚೆಕ್ ಇನ್ ಡೇಟ್ 15 ಅಲ್ಲದು, 15/10/23 ಟೈಮಿಂಗ್ ರೀ 9 AM. ಚೆಕ್ ಇನ್ ಡೇಟ್ ನಮಗೆ ಬೇಕು ರೀ ಫಸ್ಟ್. ಹಾಂ, ಬರ್ರಿ ಚೆಕ್ ಇನ್ ಡೇಟ್ ನೋಡ್ರಿಪ್ಪ 15/10/23 ಎಲ್ಲರಿಗೂ ಸೇಮ್ ಐತ್ರಿ. ಆಮೇಲೆ ಟೈಮಿಂಗ್ ಏನು ರೀ 9 AM, 9 AM. 24 hours ಅಲ್ಲದು, 24 hours, 24 hours. 24 hours ಅಂದ್ರೆ ಏನ್ರಿಪ್ಪ, ಇವತ್ತು 9 AM, ನಾಳೆ 9 AM ಸೇಮ್. ಇವತ್ತು 9 AM ಅಂದರೆ ನಾಳೆ 9 AM. ಇವತ್ತು ತಾರೀಕು ಎಷ್ಟು ರೀ? 15 ತಾರೀಕು, ನಾಳೆ 16. ಇದು ನಿಮ್ದು ಡೆಡ್ ಲೈನ್, ಇದು ನಿಮ್ದು ಡೆಡ್ ಲೈನ್ ನೋಡ್ರಿಪ್ಪ. 15 ತಾರೀಕು ನೋಡಿರಿ, 15/10/23 9 AM ಐತ್ರಿ. ನಾಳೆ ಸೇಮ್ 24 hours ಅಂದ್ರೆ ನಾಳೆ ಸೇಮ್ ಬರ್ಬೇಕು, 9 AM ಬರ್ಬೇಕು. ಇವತ್ತು 15 ಐತ್ರಿ, ನಾಳೆ ಎಷ್ಟು ಆಗ್ಬೇಕು? 16 ಆಗ್ಬೇಕು. 16ನೇ ತಾರೀಕು 9 AM ಒಳಗೆ ಬಂತ್ರಿ. 16ನೇ ತಾರೀಕು 9 AM ಒಳಗೆ ಬಂತ್ರಿ. ಏನ್ರಿ 8, 7, 6 ಬಂತ್ರಿ. ಅದು ಏನ್ರಿ 1 ಡೇ. ಅದು 9 AM ಇಂದ ಇವತ್ತು 15 ತಾರೀಕಿಂದ 16ನೇ ತಾರೀಕು ಮಟ್ಟ 9 ಬೆಳಗ್ಗೆ 9 ಗಂಟೆ ಒಳಗೆ ಬಂತ್ರಿ. ಏನು ಅದು ಏನ್ರಿ 1 ಡೇ. 16ನೇ ತಾರೀಕು 9 ಗಂಟೆ ಮ್ಯಾಲೆ ಏನು ಬಂತ್ರಿ? 10 ಗಂಟೆ. 16ನೇ ತಾರೀಕು 10 ಗಂಟೆ AM, 11 ಗಂಟೆ AM ಏನು ಬಂತ್ರಿ? ಅದು ಏನ್ರಿ 2 ಡೇಸ್. ಇವತ್ತು 15 ತಾರೀಕು 9 AM ಇಂದ ನಾಳೆ 16ನೇ ತಾರೀಕು 9 ಗಂಟೆ ಮಟ್ಟ ಏನೂ ಆಗ್ಲಿರೋದು, ಅದು 1 ಡೇ. 9 ಗಂಟೆ ಬಿಟ್ಟು ಏನಾತ್ರಿ 16ನೇ ತಾರೀಕು 9 ಗಂಟೆ ದಾಟಿ ಹೋತ್ರಿ ಟೈಮಿಂಗ್, ಅದು ಏನ್ರಿ 2 ಡೇಸ್ ಅಂತ ಕೌಂಟ್ ಮಾಡ್ಬೇಕು. 2 ಡೇಸ್ ಅಂತ ಬರ್ರಿ. ಇವತ್ತು 15 ತಾರೀಕು, ನಾಳೆ 16ನೇ ತಾರೀಕು. ಓಕೆ, ಪ್ರಾಬ್ಲಮ್ ಇಲ್ಲ. 16ನೇ ತಾರೀಕು ನಮ್ದು ಟೈಮಿಂಗ್ ಏನ್ರಿ? ಇಲ್ಲೇ 15ನೇ ತಾರೀಕು ನಮ್ದು ಟೈಮಿಂಗ್ 9 ಗಂಟೆ ಮಟ್ಟ ಐತ್ರಿ. ಇಲ್ಲಿ ಎಷ್ಟತ್ರಿ? ಇಲ್ಲೇ 10 ಗಂಟೆ ಹೋತ್ರಿ. ಇಲ್ಲೇ 10 ಗಂಟೆ ಏಮಾತ್ರಿ? 9 ಗಂಟೆ ಮಟ್ಟ ಟೈಮಿಂಗ್ ಐತ್ರಿ ನಮ್ದು. 16ನೇ ತಾರೀಕು 9 ಗಂಟೆ ಮಟ್ಟ ಟೈಮಿಂಗ್ ಐತ್ರಿ. ಇಲ್ಲಿ ಏನತ್ರಿ? ಇಲ್ಲೇ ಟೈಮಿಂಗ್ 10 ಗಂಟೆ ಆತ್ರಿ. ಇಲ್ಲೇ ಏನ್ರಿ 10 ಗಂಟೆ ಆತ್ರಿ. ಅಂದ್ರೆ ಏನ್ರಿ 1 ಡೇ 2 ಡೇ ಇರಿದ್ದು 2 ಡೇಸ್. 9 ಗಂಟೆ ಮೇಲೆ ಹೋದಲ್ಲ ಇದು, 9 ಗಂಟೆ ಮೇಲೆ ಹೋತಿರಿದ್ದು, ಇದು ಏನ್ರಿ 2 ಡೇಸ್. ಡನ್. ನೆಕ್ಸ್ಟ್ ಇಲ್ಲೇ ಬರ್ರಿ 16ನೇ ತಾರೀಕು ಏನ್ರಿ? ಇಲ್ಲೇ 6 PM ನಮ್ದು ಇನ್ನೂ ಬೆಳಗ್ಗೆ ಅದಿರಿ. ನಾವು ಬೆಳಗ್ಗೆ 9 ಗಂಟೆ ಟೈಮಿಂಗ್ ಐತ್ರಿ. ಇವ್ರು ಏನು ಮಾಡ್ತಾನ್ರಿ? ಇಲ್ಲೇ ಸಂಜೆಗೆ 6 ಗಂಟೆ ಹೋಗ್ಬಿಡ್ತಾನ್ರಿ. 16ನೇ ತಾರೀಕು ಬೆಳಗ್ಗೆ 9 ಗಂಟೆ ಅಂದರೆ ಇವ್ರು ಏನು ಮಾಡ್ಬಿಡ್ತಾನ್ರಿ? ಸಂಜೆಗೆ 6 ಗಂಟೆ. ಸಂಜೆಗೆ 6 ಗಂಟೆ ಅಂದ್ರೆ ಏನ್ರಿ? ಎಷ್ಟು ರೀ? 1 ಡೇ 2 ಡೇ ರೀ, 2 ಡೇಸ್. ಸಂಜೆಗೆ 6 ಗಂಟೆ ಐತ್ರಿ ಇಲ್ಲೇ. ನೆಕ್ಸ್ಟ್ ಇಲ್ಲೇ ಬರ್ರಿ, ಇಲ್ಲೇ 15 ತಾರೀಕಿಂದ 16ನೇ ತಾರೀಕು ಮಟ್ಟ. 16ನೇ ತಾರೀಕು ಏನ್ರಿ? 16ನೇ ತಾರೀಕು 9 ಗಂಟೆ ಐತ್ರಿ ಇಲ್ಲಿ. 16ನೇ ತಾರೀಕು 9 ಗಂಟೆ. ಇವ್ರು ಏನು ಮಾಡ್ಬಿಡ್ತಾನ್ರಿ? ಬಾಬಾ 3 ದಿವಸ ತಗೋಬಿಡ್ತಾನ್ರಿ ಅವ. 17 ತಾರೀಕು ಅಲ್ಲ ಅದು, 17 ತಾರೀಕು 10 ಗಂಟೆ 23ನೇ ತಾರೀಕು. ಸಪೋಸ್ ಇವತ್ತು 15 ತಾರೀಕಿಂದ ನೋಡ್ರಿ, 15 ತಾರೀಕಿಂದ ನೋಡ್ರಿ, 15 ತಾರೀಕಿಂದ 16ನೇ ತಾರೀಕು 9 ಗಂಟೆಯಿಂದ 9 ಗಂಟೆ ಎಷ್ಟಿದ್ದು? 1 ಡೇ. 9 ಗಂಟೆಯಿಂದ 9 ಗಂಟೆ. ಓಕೆ, 1 ಡೇ. ನೆಕ್ಸ್ಟ್ ಇಲ್ಲೇ 9 ಗಂಟೆಯಿಂದ ಈಗ 9 ಗಂಟೆಯಿಂದ ಇಲ್ಲೇ 9 ಗಂಟೆ 1 ಡೇ. ಇಲ್ಲೇ 9 ಗಂಟೆ, ಇಲ್ಲೇ 9 ಗಂಟೆ, ಇಲ್ಲೇ 9 ಗಂಟೆ. ಹೌದಲ್ಲ? 15 ತಾರೀಕಿಂದ 16ನೇ ತಾರೀಕು 9 ಗಂಟೆಯಿಂದ 9 ಗಂಟೆ ಎಷ್ಟು? 1 ಡೇಸ್, 1 ಡೇ. ಆಮೇಲೆ 16ನೇ ತಾರೀಕು 9 ಗಂಟೆಯಿಂದ
17ನೇ ತಾರೀಕು 9 ಗಂಟೆ ಎಷ್ಟು ರೀ? 1 ಡೇ. ಹಾಂ 9 ಗಂಟೆ. ಓಕೆ ಬರ್ರಿ, ಇವ್ರೇನು ಮಾಡ್ಬಿಡ್ತಾನೆ ರೀ 17ನೇ ತಾರೀಕು 10 ಗಂಟೆ 6 PM ಬಿಡ್ತಾನೆ ರೀ. 6 PM ಮತ್ತು 1 ಡೇ 2 ಡೇ 3 ಡೇ ಹೌದಲ್ಲ. 6 PM ರೀಪ್ಪ ಇಲ್ಲೇ ನೋಡ್ರಿ. ಇಲ್ಲಿ 1 ಡೇ ಆಗಿತ್ತು ರೀ, ಇಲ್ಲೇ 1 ಡೇ ಆಗಿತ್ತು ರೀ, ಆಮೇಲೆ ಇಲ್ಲೇ 1 ಡೇ ಆಗಿತ್ತು ರೀ. 17ನೇ ತಾರೀಕು ಹೋಗ್ಲಿರಿ, ಪ್ರಾಬ್ಲಮ್ ಇಲ್ಲ ನಮಗೆ. 9 ಗಂಟೆಯಿಂದ 9 ಗಂಟೆ 15ನೇ ತಾರೀಕಿಂದ 16ನೇ ತಾರೀಕು 9 ಗಂಟೆ ಅಂದರೆ 1 ಡೇ ರೀಪ್ಪ. ಓಕೆ ಪ್ರಾಬ್ಲಮ್ ಇಲ್ಲ. ಇವು 17ನೇ ತಾರೀಕು ಹೋಗ್ತಾನೆ ರೀ, 17ನೇ ತಾರೀಕು. ಓಕೆ ಪ್ರಾಬ್ಲಮ್ ಇಲ್ಲ ನಮಗೆ. 17ನೇ ತಾರೀಕು ಹೋಗ್ರಿ, ನೀವು 17ನೇ ತಾರೀಕು ಹೋಗ್ರಿ. ಬಟ್ ಟೈಮಿಂಗ್ ನಿಮ್ದು 9 ಗಂಟೆಯಿಂದ 9 ಗಂಟೆ ಮಟ್ಟ ಐತ್ರಿ. 17ನೇ ತಾರೀಕು 9 ಗಂಟೆ ಮಟ್ಟ ಐತ್ರಿ. ಅದ್ರ ಏನ್ರಿ 2 ಡೇಸ್ ಇದು ಏನ್ರಿ 2 ಡೇಸ್. ಇವ್ರು ಏನು ಮಾಡ್ಬಿಡ್ತಾನೆ ರೀ 17ನೇ ತಾರೀಕು 9 ಗಂಟೆಗೆ ಹೋಗಂಗಿಲ್ಲ. ಇವರು ಏನು ಮಾಡ್ತಾನೆ ರೀ ಸಂಜೆಗೆ 17ನೇ ತಾರೀಕು ಸಂಜೆಗೆ ಹೋಗ್ತಾನೆ ರೀ, ಸಂಜೆಗೆ 6 ಗಂಟೆ ಹೋಗ್ತಾನೆ ರೀ, ಸಂಜೆಗೆ 6 ಗಂಟೆ. ಆಮೇಲೆ 1 ಡೇ ಅದು ಒಂದು ಸಂಜೆಗೆ ಹೋಗ್ತಾನಲ್ರಿ, ಅದು 1 ಡೇ ಕೌಂಟ್ ಮಾಡ್ಬೇಕು ಎಷ್ಟು ರೀ? 3 ದಿವಸ, 3 ಡೇಸ್ ಆತ ರೀ. ಇಲ್ಲಿಂದ 9 ಗಂಟೆಯಿಂದ 9 ಗಂಟೆ ಏನ್ರಿ 1 ಡೇ. 17ನೇ ತಾರೀಕು 9 ಅಂದ್ರೆ 1 ಡೇ. ಅವ್ರು ಏನು ಮಾಡ್ಬಿಡ್ತಾನೆ ರೀ 9 ಗಂಟೆಗೆ ಹೋಗಂಗಿಲ್ಲ, ಸಂಜೆಗೆ 6 ಗಂಟೆ ಹೋಗ್ತಾನೆ ರೀ. 17ನೇ ತಾರೀಕು ಹೋಗ್ತಾನೆ ರೀ, ಪ್ರಾಬ್ಲಮ್ ಇಲ್ಲ. 6 ಗಂಟೆ ಹೋಗ್ತಾನೆ ರೀ ಸಂಜೆಗೆ. ಮತ್ತು ಅಂದ್ರೆ ಏನು ರೀ ಅದು 1 ಡೇ ಕೌಂಟ್ ಮಾಡಬೇಕು. 1 ಡೇ ಅದು 1 ಡೇ ಎಷ್ಟು ರೀ? 3 ದಿವಸ. ಓಕೆ ನೆಕ್ಸ್ಟ್ ಬರ್ರಿ ಇಲ್ಲೇ 9 ಗಂಟೆ 17ನೇ ತಾರೀಕು ಹೋಗ್ತಾನೆ ರೀ. 18ನೇ ತಾರೀಕು ಇಲ್ಲಿ ಪ್ರಾಬ್ಲಮ್ ಐತೆ ನೋಡ್ರಿ. 15ನೇ ತಾರೀಕು 23 9 AM. ಆಮೇಲೆ 16ನೇ ತಾರೀಕು 10 23 ಎಷ್ಟು ರೀ? 9 AM. ಆಮೇಲೆ 17ನೇ ತಾರೀಕು 10 ಗಂಟೆ 23 9 AM. ಆಮೇಲೆ 18ನೇ ತಾರೀಕು 10 23 9 AM ಕೌಂಟ್ ಮಾಡ್ಬೇಕು. ಇಲ್ಲೇ 9 AM ಇಂದ 9 AM ಏನ್ರಿ 1 ಡೇ ಹೌದಲ್ಲ, 1 ಡೇ. ಇಲ್ಲೇ 9 AM ಇಂದ ಇಲ್ಲೇ 9 AM 1 ಡೇ. ಆಮೇಲೆ ಇಲ್ಲೇ 9 AM ಇಂದ ಇಲ್ಲೇ 9 AM ಏನ್ರಿ 1 ಡೇ. ಇಲ್ಲಿಂದ ಇಲ್ಲೇ 1 ಡೇ. ಆಮೇಲೆ ಇಲ್ಲಿಂದ 1 ಡೇ. ಆಮೇಲೆ ಇಲ್ಲಿಂದ 1 ಡೇ ಹೌದಲ್ಲ. ಓಕೆ ಬರ್ರಿ ಯಾವಾಗ ಹೋಗ್ತಾನೆ ರೀ 18ನೇ ತಾರೀಕು 18ನೇ ತಾರೀಕು ಯಾವಾಗ ಹೋಗ್ತಾನೆ ರೀ? 8 PM 8 PMಗೆ ಹೋಗ್ತಾನೆ ರೀ. 8 PM ನಮ್ದು ಟೈಮಿಂಗ್ ಇಲ್ಲೇ 9 ಗಂಟೆ. 9 ಗಂಟೆ. 18ನೇ ತಾರೀಕು ಹೋಗ್ಲಿ, ಪ್ರಾಬ್ಲಮ್ ಇಲ್ಲ. 18ನೇ ತಾರೀಕು ಹೋಗ್ತಾನೆ ರೀ. ಇಲ್ಲೇ ಟೈಮಿಂಗ್ ನಮ್ದು ಡೆಡ್ ಲೈನ್ 9 ಗಂಟೆ ಮಟ್ಟ ಐತ್ರಿ. 9 ಗಂಟೆಯಿಂದ 9 ಗಂಟೆ 1 ಡೇ, 9 ಗಂಟೆಯಿಂದ 9 ಗಂಟೆ 1 ಡೇ, 9 ಗಂಟೆಯಿಂದ 9 ಗಂಟೆ 1 ಡೇ, 3 ದಿವಸ ಆತ ರೀ. ಅವ ಯಾವ್ತಾನೆ ರೀ ರಾತ್ರಿ 8 PM ಐತ್ರಿ. ಇಲ್ಲಿ 8 PM ಅಂದರೆ ರಾತ್ರಿ ಹೋಗ್ತಾನೆ ರೀ. ಇಲ್ಲಿ ಬೆಳಗ್ಗೆ ಹೋಗ್ಬೇಕಂದ್ರೆ ಏನು ಮಾಡ್ತಾನೆ ರೀ? ಬೆಳಗ್ಗೆ ಹೋಗಂಗಿಲ್ಲ. ಅವನು ಏನು ಮಾಡ್ತಾನೆ ರೀ? ರಾತ್ರಿ 8 ಗಂಟೆ ಹೋಗ್ತಾನೆ ರೀ ಹೌದಲ್ಲ. ರಾತ್ರಿ ಇಲ್ಲೇ ನೋಡ್ರಿ, ಇಲ್ಲಿಂದ 1 ಡೇ ಆತ್ರಿಪ್ಪ. ಇಲ್ಲಿಂದ 1 ಡೇ ಆತ್ರಿ, 2 ಡೇಸ್ ಆತ್ರಿ. 1 ಡೇ 1 ಡೇ. ಇಲ್ಲಿಂದ ಇಲ್ಲೇ ಮಟ್ಟ 1 ಡೇ, ಇಲ್ಲಿಂದ ಇಲ್ಲೇ ಮಟ್ಟ 1 ಡೇ, ಇಲ್ಲಿಂದ ಇಲ್ಲೇ ಮಟ್ಟ 1 ಡೇ ಆತ್ರಿ. 3 ದಿವಸ ಆತ್ರಿ. 3 ದಿವಸ. ಇವ್ರು ರಾತ್ರಿ ಹೋಗ್ತಾನಲ್ರಿ, ರಾತ್ರಿ 8 ಗಂಟೆ ಹೋಗ್ತಾನಲ್ರಿ, ಅದು 1 ಡೇ ಕೌಂಟ್ ಮಾಡ್ಬೇಕು. ಇದು 1 ಡೇ ಎಷ್ಟು ರೀ? ಟೋಟಲ್ ಇಲ್ಲೇ 3 ದಿವಸ, ಇಲ್ಲೇ ರಾತ್ರಿ ಹೋಗ್ತಾನೆ ರೀ. ಅಂದರೆ ಅದು 1 ಡೇ ಎಷ್ಟು ರೀ? 4 ಡೇಸ್. ಎಷ್ಟು ರೀ? 4 ಡೇಸ್ ಇರ್ತಾನೆ ರೀ ಹೋಟೆಲಲ್ಲಿ. 4 ಡೇಸ್ ಕಾನ್ಸೆಪ್ಟ್ ನೋಡ್ರಿ, ಇದು 4 ಡೇಸ್ ಇರ್ತಾನೆ ರೀ. ಓಕೆ ಈಗ ಏನು ಮಾಡ್ತೀರಿ? ಈಗ ರೂಮ್ ರೆಂಟ್ 8 rupees ಎಷ್ಟು ರೀ? ಇದು ರೂಮ್ ರೆಂಟ್ 8 rupees 1500. ಹಾಂ ಈಗ ಏನು ಮಾಡ್ತೀರಿ? ಮಲ್ಟಿಪ್ಲಿಕೇಶನ್ ಮಾಡಿರಿಪ್ಪ. ಮಲ್ಟಿಪ್ಲಿಕೇಶನ್ 1500 ಇಲ್ಲೇ ಅಮೌಂಟ್ ಬೇಕಲ್ಲ ನಿಮಗೆ, ಇಲ್ಲಿ ಅಮೌಂಟ್ ಬೇಕು. 1500 ಇಂಟು 2 ಮಾಡಿರಿ ಎಷ್ಟು ರೀ? 3000. ಇಲ್ಲಿ ಬೇಕಲ್ಲ ಅಮೌಂಟ್. ಈಗ 1500 ಇಂಟು 2 ಮಾಡಿರಿ ಎಷ್ಟು ರೀ? 3000. ಕರೆಕ್ಟಾ? ಈಗ 4500 ಇಲ್ಲಿ ಅಮೌಂಟ್ ಬೇಕಲ್ಲ. ಈಗ ಅಮೌಂಟ್ 1500 ಇಂಟು 3 ಮಾಡಿರಿ 4500. ಹಾಂ ಇಲ್ಲಿ ಅಮೌಂಟ್ ಬೇಕಲ್ಲ. ಈಗ 1500 ಇಂಟು 4 ಮಾಡಿರಿ ಎಷ್ಟು ಬರ್ತೈತೆ ರೀ? 2000. 6000 ಅಲ್ಲ, 6000 ಕರೆಕ್ಟಾ? ಹಾಂ ಈಗ ಸರ್ವಿಸ್ ಚಾರ್ಜ್ ಎಟ್ 10%. ಏನು ಮಾಡ್ತೀರಿ? ಈಗ ಇಲ್ಲಿ ಅಮೌಂಟ್ ಬೇಕಲ್ಲ. ಈಗ 3000 ಇಂಟು 10% ಎಷ್ಟು ರೀ? 300. 3000 ಇಂಟು 10% 300. 4500 ಇಂಟು 10% 450. 6000 ಇಂಟು 10% 600.
ಏನು ಮಾಡಬೇಕಾ ಅಡಿಷನ್ ಮಾಡ್ರಿ 3000 ಪ್ಲಸ್ 300 3300 3000 ಪ್ಲಸ್ 300 3300 4000 ಪ್ಲಸ್ 4500 ಪ್ಲಸ್ 450 4950 6000 प्लस 600 है 6600 करेक्ट है द अमाउंट ಏನು ಟೈಮಿಂಗ್ ಐತ್ರಿ ಏನು ಡೌಟ್ಸ್ ಐತ್ರಿ ಕೇಳ್ರಿಪ್ಪ ಡೌಟ್ಸ್ ಕೇಳ್ರಿ 16 ಮಟ 9 PM 1 day 16 9 AM ಇಂದ 17 9 AM 1 day 17 9 AM ಇಂದ 18 9 AM 1 day 3 days ಇಲ್ಲಿಂದ ಇಲ್ಲೇ ಒಂದು 1 day ಇಲ್ಲಿಂದ 1 day 2 days ಇಲ್ಲಿಂದ ಇಲ್ಲಿ ಮಟ 1 day 3 days ಅವ್ರು ರಾತ್ರಿ ಹೋಗ್ತಾನಲ್ಲ 8 PM ಓಕೆ 8 PM ಹೋಗ್ತಾನೆ ರೀ 18th ಅವಾಗ 4 days ಅದು ಬಿಡ್ರಿ ಕರೆಕ್ಟ್ ತಿಳಿತ್ರಿ एनी डाउट्स कुछ डाउट्स है आपको सेम करने का करेक्ट हमारा सेम कंप्यूटेशन ऑफ अमाउंट पेएबल बाय मिस्टर कोनू ने क्लिंटन है सिस्टम ऑफ 24 आवर्स पर्टिकुलर्स ए बी सी डी कंडीशन है चेक इन डेट एंड टाइम चेक इन कब करा उन्हें 15 तारीख 15/10/23 को टाइम कौन सा है 9 AM का सबको वही डालना सेम टू सेम चेकआउट डेट एंड टाइम में चेकआउट डेट एंड टाइम दिया उन्हें 16 है पहले ए कंडीशन का क्या है 16/10/23 को 10 AM करेक्ट है 10 AM बी कंडीशन का 16/10 6 PM 16/10 6 PM को है सी कंडीशन का 17/10 6 PM को है ओके डी कंडीशन का 18/10 8 PM को है ओके कर ले यहाँ पे नेक्स्ट नंबर ऑफ डेज स्पेंड इन होटल मैं तुम्हारे को बोला वही कब कर रहा है 15/10 9 AM को चेक इन कर रहा है 15/10 9 AM को चेक इन कर रहा है वहाँ से लेकर हमारा टाइमिंग 24 आवर्स नहीं हुआ 24 आवर्स हमारा 15/10/23 9 AM को है 9 AM से 9 AM कौन सी अगले दिन 16 को कितना दिन होता 1 डे होता 1 डे इसके अंदर किया तो ने 1 डे इसके बाहर किया तो 9 AM के बाहर किया तो 16 तारीख को 9 AM के बाहर किया तो 2 डेज होता अब 16 तारीख को 9 AM के बाहर कर रहा नहीं टाइमिंग 10 AM है 10 AM बोले तो 9 के बाहर मतलब 2 दिन हुए नहीं 2 दिन 2 डेज करके डाला 2 डेज हुआ 2 डेज नेक्स्ट 16 को कब कर रहा है 16/23 को 6 PM को कर रहा है 9 AM को नहीं 6 PM हमारा डेडलाइन कब है मॉर्निंग की 9 AM को है उन्हें कब कर रहा है 6 PM को कर रहा है तो कितने दिन काउंट करना है हमें 1 डे प्लस उसका एक 1 डे यहाँ से यहाँ तक 9 AM तक किया तो 1 डे काउंट करते हैं हमें 9 AM को छोड़ के दूसरा क्या देखो शाम में करेंगे 9 AM को छोड़ के 10 को भी गया ना 10 AM 11 AM को भी गया तो कितने दिन काउंट करना हमें 2 दिन काउंट करना 6 PM को जा रहा है शाम को जा रहा है शाम को 16 की शाम को जा रहा है हमारा सुबह टाइमिंग है उन्हें शाम को जा रहा है 6 PM को मतलब 2 दिन काउंट करना 2 दिन हुए नहीं नेक्स्ट है 17 को जा रहा है 17 मतलब देखो यहाँ पे 15 तारीख से 16 तारीख तक है 9 AM 16 तारीख की 9 बजे से लेकर 9 बजे 17 तारीख की 9 बजे तक कितना दिन है एक दिन होता इन्हें कब जा रहा है 17 तारीख की कब टाइमिंग कब जा रहा है शाम को जा रहा है 6 बजे तुम्हारा 17 तारीख की मॉर्निंग को टाइम है तुम्हारा 17 तारीख मॉर्निंग को टाइम को कितने दिन काउंट करते हैं 2 डेज काउंट करते हैं कब जा रहा है शाम के 6 बजे जा रहा है इन्हें तो एक दिन वो एक शाम के 6 बजे जा रहा लेट होके तो वो दिन काउंट करना कितने दिन होते हैं 3 डेज होते हुआ नेक्स्ट 15 तारीख यहाँ पे फिर 18 तारीख जा रहे हैं 18 तारीख 15 16 17 18 तारीख यहाँ के 9 बजे से यहाँ के भी 9 बजे यहाँ भी 9 बजे यहाँ भी 9 बजे यहाँ 15 तारीख से 9 बजे से लेकर 16 तारीख के 9 बजे तक एक दिन होता 16 तारीख की 9 बजे से लेकर 17 तारीख के 9 बजे तक एक दिन होता 17 तारीख के 9 बजे से लेकर 18 तारीख के 9 बजे तक एक दिन होता 18 तारीख को जा रहा है 18 तारीख ओके 18 तारीख को जा रहा कब जा रहा 8 PM को जा रहा है कब जा रहा 8 PM 8 PM को जा रहा कितने 8 PM को जा रहा 8 PM को जा रहा है 8 PM बोले तो हमारा टाइमिंग क्या है 18 तारीख के सुबह 9 बजे टाइमिंग हमारा 18 तारीख के सुबह 9 बजे गया उन्हें तो एक दिन काउंट करते एक दिन काउंट करते कितने 3 दिन काउंट करते हैं हमें लेकिन कब जा रहा है PM को जा रहा शाम के 18 तारीख की शाम को जा रहा उन्हें 8 बजे तो कितने दिन काउंट करना लेट गया पहले के 3 दिन है बाद में लेट गया सोने लेट जा रहा तो शाम में उसका एक दिन काउंट करना कितने 4 दिन काउंट किया 4 डेज
अब क्या करना है, रूम रेंट, कितने रूम रेंट का 1500 एक दिन का, 1500 पर डे। अब यहाँ पे अमाउंट होना नहीं हमारे को, यहाँ पे 1500 इंटू 2 करो, कितना आता, 3000 आता। अब यहाँ पे 1500 इंटू 2 करो, 3000 आता। अब यहाँ पे 1500 इंटू 3 करो, 4500 आता। अब यहाँ पे 1400 इंटू 4 करो, कितना आता, 6000 आता। यहाँ पे क्या बोला ना, ऐड सर्विस चार्ज एट 10%, सर्विस चार्ज एट 10% ऐड करना, ऐड करो। 3000 इंटू 10% 300, 3000 इंटू 10% 300, 4500 इंटू 10% 450, 6000 इंटू 10% 600। इसको ऐड करो, सबको ऐड करने के बाद में एक अमाउंट मिलता है, इसको क्या बोलते हैं, अमाउंट पेएबल बाय मिस्टर क्लिंटन। ये हुआ तुम्हारा 5 मार्क्स। होप यू अंडरस्टूड दिस प्रॉब्लम। ನಿಮಗೆ ತಿಳಿತಿಲ್ರಿಪ್ಪ ಇಲ್ಲ ಗೊತ್ತಿಲ್ಲ ನನಗೆ. ಹೋಪ್ I have tried my best to explain you each and every point. Hope you understood. If anything mistake ಆತ್ರಿ ಅದಕ್ಕೆ ಕ್ಷಮ ಮಾಡಿರಿಪ್ಪ ನನಗೆ, ಏನು ಮಿಸ್ಟೇಕ್ ಆತಂದರೆ. Hope you understood. Please take down this. Okay, take the screenshot of this. We will continue the problems.